ಇವತ್ತು ನಾವು ಭಾನುವಾರ ಮುರಳಿ 15 ಡಿಸೆಂಬರ್ 2024 ರಿವೈಸ್ಡ್ ಆಗಿದೆ 28 ಫೆಬ್ರವರಿ 2003 28/2/2003 ರಿವೈಸ್ಡ್ ಮುರಳಿ ಇದು. ಬಾಬಾ ಇವತ್ತು ವಿಶೇಷವಾಗಿ ಸೇವೆಯ ಜೊತೆ ಹೇಗೆ ಸಂಪನ್ನ ಆಗಬೇಕು, ಅರ್ಥಾತ್ ನಮ್ಮ ಫೈನಲ್ ಸ್ಟೇಜ್ ಕರ್ಮಾತೀತ ಸ್ಟೇಜ್ನನ್ನ ಹೇಗೆ ಪಡ್ಕೋಬೇಕು, ಅದರ ಬಗ್ಗೆ ಪ್ಲಾನ್ಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಈ ಮುರಳಿಯಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಸೊ ಇವತ್ತು ಮುರಳಿಯ ಹೆಡ್ಡಿಂಗ್ ಆಗಿದೆ ಸೇವೆಯ ಜೊತೆ ಸೇವಾ ಕೆ ಸಾಥ್ ಸಾಥ್ अब संपन्न बनने का प्लान बनाओ, ಕರ್ಮಾತೀತ बनने की धुन लग. ಬಾಬಾ ಹೇಳ್ತಾರೆ ಸೇವೆ ಜೊತೆ ಈಗ ಸಂಪನ್ನ ಆಗುವಂಥದ ಬಗ್ಗೆ ಪ್ಲಾನ್ ಮಾಡಿ, ಮತ್ತೆ ಕರ್ಮಾತೀತ ಆಗುವಂಥದ ಬಗ್ಗೆ, ಕರ್ಮಾತೀತ ಆಗೋದಕ್ಕೆ ಗುಂಗಿನಲ್ಲಿ ತೀವ್ರ ಪುರುಷಾರ್ಥ ಮಾಡಿ. आज शिव बाबा अपने सालिग्राम बच्चों के साथ अपनी और बच्चों के अवतरण की ಜಯಂತಿ ಮನಾನೆ ಆಯೆ. ಯಾಕಂದ್ರೆ ಆ ದಿನ ಶಿವರಾತ್ರಿ ಆಗಿರೋ ಕಾರಣದಿಂದ ಬಾಬಾ ಹೇಳ್ತಾ ಇದ್ದಾರೆ ತಂದೆ ಮತ್ತೆ ಸಾಲಿಗ್ರಾಮ ಮಕ್ಕಳ ಎಲ್ಲ ಅವತರಣೆಯ ಅಥವಾ ಜಯಂತಿಯ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಬಾಬಾ ಬಂದಿದ್ದಾರೆ. ಈ अवतरण की जयंती कितनी वंडरफुल है, जो बाप बच्चों को और बच्चे बाप को ಪದ್ಮ ಪದಂ ಬಾರ್ ಮುಬಾರಕ್ ದೇ ರಹೆ. ಬಾಬಾ ಹೇಳ್ತಾರೆ ಈ ಅವತರಣೆಯ ಒಂದು ಜಯಂತಿ ಏನಿದೆ ಎಷ್ಟು ವಂಡರ್ಫುಲ್ ಆಗಿದೆ. ಇಲ್ಲಿ ತಂದೆ ಮಕ್ಕಳಿಗೆ, ಮಕ್ಕಳು ತಂದೆಗೆ ಪದಮದಷ್ಟು ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಚಾರೋ ಓವರ್ ಬಚ್ಚೆ ಖುಷಿ ಮೇ ಜೂಮ್ ರಹೆ ಹೈ ಕಿ ವಾ ಬಾಬಾ ವಾ ಹಮ್ ಸಾಲಿಗ್ರಾಮ್. ನಾಲ್ಕಾರು ಕಡೆ ಮಕ್ಕಳು ಖುಷಿಯಿಂದ ಉಗಾಡ್ತಾ ಇದ್ದಾರೆ, ವಾ ತಂದೆ, ವಾ ನಾವು ಸಾಲಿಗ್ರಾಮ ಆತ್ಮಗಳು ಅಂತ. तो वाह वाह के गीत गा रहे थे. तो इसी आपके जन्म दिवस की यादगार द्वापर से अब तक भक्त भी मनाते रहते. ಬಾಬಾ ಹೇಳ್ತಾರೆ ಇದೇ ಒಂದು ನಿಮ್ಮ ಜನ್ಮ ದಿನದ ಸ್ಮಾರಕ ಏನಿದೆಯೋ ಭಕ್ತರು ದ್ವಾಪರ ಯುಗದಿಂದ ಇಲ್ಲಿ ತನಕ ಆಚರಣೆ ಮಾಡ್ತಾ ಬಂದಿದ್ದಾರೆ. ಭಕ್ತ ಬಿ ಭಾವನಾ ಮೇ ಕಮ್ ನಹೀ ಹೈ. ಬಾಬಾ ಹೇಳ್ತಾರೆ ಭಕ್ತರು ಸಹ ಭಾವನೆಯಲ್ಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಲೇಕಿನ್ ಭಗತ್ ಹೈ ಬಚ್ಚೆ ನಹೀ. ಡಿಫರೆನ್ಸ್ ಏನಂದ್ರೆ ಅವರು ಭಕ್ತರಾಗಿದ್ದಾರೆ, ಮಕ್ಕಳಲ್ಲ. वह हर वर्ष मनाते हैं और आप सारे कल्प में एक बार अवतरण का महत्व मनाते हो. ಬಾಬಾ ಪ್ರತಿ ವರ್ಷ ಅವರು ಆಚರಣೆ ಮಾಡ್ತಾರೆ, ಆದ್ರೆ ತಾವು ಮಾತ್ರ ಇಡೀ ಕಲ್ಪದಲ್ಲಿ ಒಂದು ಬಾರಿ ಅವತರಣೆಯನ್ನ, ಅದರ ಮಹತ್ವವನ್ನ ಆಚರಣೆ ಮಾಡ್ತಾರೆ. वह हर वर्ष व्रत रखते भी है और व्रत लेते भी है. और ಪ್ರತಿ ವರ್ಷ ವ್ರತವನ್ನ ಇಟ್ಕೊಳ್ತಾರೆ. ವ್ರತ ಒಂದ್ ಕಡೆ ಇಟ್ಕೊಳ್ತಾರೆ ಮತ್ತೆ ವ್ರತನೂ ತಗೊಳ್ತಾರೆ. तो आप एक ही बार व्रत ले लेते हो, कॉपी आपकी ही किया है, लेकिन आपका महत्व और उनके यादगार के महत्व में अंतर है. ಬಾಬಾ ಹೇಳ್ತಾರೆ ನೀವಂತೂ ಒಂದೇ ಬಾರಿ ವ್ರತ ತೆಗೆದುಕೊಳ್ತೀರಿ. ಬಾಬಾ ಹೇಳ್ತಾರೆ ಈ ರೀತಿ ವ್ರತ ಒಂದೇ ಬಾರಿ ತೆಗೆದುಕೊಳ್ಳೋ ಅವ್ರು ಕಾಪಿ ಮಾಡಿ, ಆದ್ರೆ ಅದರ ಮಹತ್ವ ಮತ್ತೆ ಅದರ ಸ್ಮಾರಕದ ವ್ಯತ್ಯಾಸ ಏನು ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ. वो भी पवित्रता का व्रत लेते हैं लेकिन हर वर्ष व्रत लेते एक दिन. ಅವರು ಸಹ ಪವಿತ್ರತೆಯ ಒಂದು ವ್ರತವನ್ನ ತೆಗೆದುಕೊಳ್ತಾರೆ, ಆದ್ರೆ ಪ್ರತಿ ವರ್ಷನೂ ಸಹ ಒಂದೇ ದಿನ ತೆಗೆದುಕೊಳ್ತಾರೆ. आप सभी ने भी जन्म लेते ही एक बार पवित्रता का व्रत लिया है ना. तो ಬಾಬಾ ಕೇಳ್ತಾ ಇದ್ದಾರೆ ಅವೆಲ್ಲರೂ ಸಹ ಈ ಬ್ರಾಹ್ಮಣ ಜನ್ಮ ತಗೊಂಡಿದ್ದ ಕೂಡಲೇ ಒಂದೇ ಬಾರಿ ಪವಿತ್ರತೆಯ ವ್ರತವನ್ನ ತಗೊಂಡಿದ್ರಲ್ವಾ. ಲಿಯಾ ಹೇ ಕಿ ಅಭಿ ಲೇನಾ ಹೇ. ಬಾಬಾ ಕೇಳ್ತಾ ಇದ್ದಾರೆ ತಗೊಂಡಿದ್ರಾ ಇಲ್ಲ ತಗೋಬೇಕು. तो एक बार लिया वह वर्ष लेते.
ನೀವಂತೂ ಒಂದೇ ಬಾರಿ ಜನ್ಮ ತಗೊಂಡಿದ ತಕ್ಷಣನೇ ತಗೊಳ್ತೀರಿ, ಆದ್ರೆ ಅವರು ಪ್ರತಿ ವರ್ಷನೂ ಸಹ ಒಂದು ದಿನಕ್ಕೋಸ್ಕರ तोड़ता है। तो सभी ने लिया है ना, सिर्फ ब्रह्मचर्य नहीं, संपूर्ण पवित्रता का व्रत। ಬರೀ ಬ್ರಹ್ಮಚರ್ಯ ಒಂದೇ ಅಲ್ಲ, ತಾವ್ ಹೇಳ್ತಾರೆ ಸಂಪೂರ್ಣ ಪವಿತ್ರತೆಯ ಒಂದು ವ್ರತ. तो पांडव संपूर्ण पवित्रता का व्रत लिया। ಬಾಬಾ ಹೇಳ್ತಾರೆ ಪಾಂಡವರು ಸಂಪೂರ್ಣ ಪವಿತ್ರತೆಯ ವ್ರತ ತಗೊಂಡಿದ್ದೀರಾ, ಯಾ ಸಿರ್ಫ್ ಬ್ರಹ್ಮಚರ್ಯ ಮೇ ಠೀಕ್ ಬರೀ ಬ್ರಹ್ಮಚರ್ಯದಲ್ಲಿ ಅಷ್ಟೇ ಸರಿ ಹೋಗಿ. तो ब्रह्मचर्य तो फाउंडेशन है, लेकिन सिर्फ ब्रह्मचर्य नहीं, साथ में और 4 भी है। ತಾವ್ ಹೇಳ್ತಾರೆ ಬರೀ ಬ್ರಹ್ಮಚರ್ಯ ಒಂದೇ ಅಲ್ಲ, ಬ್ರಹ್ಮಚರ್ಯದ ಜೊತೆ ಉಳಿದಿರುವಂತದ್ದು 4 ಮಾತುಗಳು ಸಹ ಬರ್ತವೆ. 4 का भी व्रत लिया है कि सिर्फ एक का लिया। ತಾವ್ ಹೇಳ್ತಾರೆ ಉಳಿದಿರೋ 4 ಸಹ ವ್ರತ ತಗೊಂಡಿದ್ದೀರಾ, ಇಲ್ಲ ಬರೀ ಒಂದರದೇ ತಗೊಂಡಿದ್ದೀರಾ, ಚೆಕ್ ಮಾಡ್ಕೊಳ್ಳಿ ಅಂತ. ಕ್ರೋಧ करने की तो छुट्टी है ना, ತಾವ್ ಹೇಳ್ತಾರೆ ಕೋಪ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಇದೆಯಾ, नहीं छुट्टी है, परमिशन इल्वा। थोड़ा थोड़ा तो क्रोध करना पड़ता है ना, ತಾವ್ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಕೋಪ ಮಾಡ್ಕೋಬೇಕಾಗುತ್ತಲ್ವ, नहीं करना पड़ता है, ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ವಾ. ಬೋಲೋ ಪಾಂಡವ್ ಕ್ರೋಧ नहीं करना पड़ता है, ತಾವ್ ಹೇಳ್ತಾರೆ ಹೇಳಿ ಪಾಂಡವ್ರೆ, ಈ ಕೋಪ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ವಾ. करना तो पड़ता है ना, चलो ಮಾಡ್ಕೋಬೇಕಾಗುತ್ತಲ್ವ, नड़ी। तो बाप दादा ने देखा कि क्रोध और सभी साथी जो है ना, महाभूत का तो त्याग किया है। ಕೋಪ ಮತ್ತೆ ಅದರ ಜೊತೆಗಾರರು ಏನಿದಾರಲ್ವಾ, ಬಾಬಾ ಹೇಳ್ತಾರೆ ಮಹಾಭೂತ ಅರ್ಥಾತ್ विकार काम विकार ಅಂತೂ ತ್ಯಾಗ ಮಾಡಿದ್ರಿ, लेकिन जैसे माताओं को प्रवृत्ति वालों को बड़े बच्चों से इतना प्यार नहीं होता। ಬಾಬಾ ಹೇಳ್ತಾರೆ ಮಾತೆಯರಿಗೆ ಅಥವಾ ಪ್ರವೃತ್ತಿಯಲ್ಲಿರುವಂತವರಿಗೆ ದೊಡ್ಡ ಮಕ್ಕಳ ಜೊತೆ ಇಷ್ಟು ಪ್ರೀತಿ ಇರಲ್ಲ. ಮೋಹ ನಹಿ ಹೋತಾ, ಲೇಕಿನ್ ಪೋತ್ರೋ ದೋತ್ರೋ ಸೆ ಬಹುತ್, ಆದ್ರೆ ಮಕ್ಕಳು ಮೊಮ್ಮಕ್ಕಳ ಜೊತೆ ಬಹಳ ಪ್ರೀತಿ ಇರುತ್ತೆ. छोटे छोटे बच्चे बहुत प्यारे लगते हैं ना, बाबा चिक चिक मಕ್ಕಳು ಬಹಳ ಇಷ್ಟ ಆಗ್ತಾರಲ್ವ. बाप दादा ने देखा कि बच्चों को भी यह 5 विकारों के महाभूत जो है ना, महारूप, उनसे तो प्यार कम हो गया है। ಬಾಬಾ ಹೇಳ್ತಾರೆ ಮಕ್ಕಳು, ಬಾಬಾ ನೋಡಿದರೆ ಮಕ್ಕಳಿಗೆ ಈ 5 ವಿಕಾರಗಳು ಅಥವಾ ಈ ಮಹಾಭೂತಗಳ ಜೊತೆ ಏನ್ ಮಹಾರೂಪದಲ್ಲಿ ಏನ್ ಪ್ರೀತಿ ಇತ್ತು ಅದಂತೂ ಕಡಿಮೆ ಆಗಿದೆ. लेकिन इन विकारों के जो बाल बच्चे हैं ना, छोटे छोटे अंश मात्र, वंश मात्र, उससे अभी भी थोड़ा थोड़ा प्यार। ಬಾಬಾ ಹೇಳ್ತಾರೆ ಈ ವಿಕಾರಗಳ ಜೊತೆ ಆ ವಿಕಾರಗಳ ಚಿಕ್ಕ ಚಿಕ್ಕ ಮಕ್ಕಳು ಯಾರಿದ್ದಾರೆ, ಸಣ್ಣ ಸಣ್ಣ ಅಂಶ ಮಾತ್ರ, ಆ ಅಂಶ ಮಾತ್ರನೇ ವಂಶ ಮಾತ್ರ ರೂಪದಲ್ಲಿ ಬಾಬಾ ಹೇಳ್ತಾರೆ ಅದರ ಜೊತೆ ಸ್ವಲ್ಪ ಸ್ವಲ್ಪ ಪ್ರೀತಿ ಇದೆ ಅಂತಾರೆ. है प्यार, कभी भी तो प्यार हो जाता है ना, ಬಾಬಾ ಹೇಳ್ತಾರೆ ಇದೆಯಾ ಪ್ರೀತಿ, ಅವಾಗ ಪ್ರೀತಿ ಆಗ್ಬಿಡುತ್ತಲ್ವ, हो जाता है ಮಾತಾಯೇ, ಆಗ್ಬಿಡುತ್ತಾ. ಬಾಬಾ ಹೇಳ್ತಾರೆ ಮಾತೆಯರಿಗೆ ದ ಡಬಲ್ ಫಾರಿನರ್ಸ್ क्रोध नहीं आता, ಬಾಬಾ ಹೇಳ್ತಾರೆ ಕೋಪ ಬರೋದಿಲ್ವಾ. कई बच्चे बड़ी चतुराई की बात करते, सुनाए क्या करते, ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಬಹಳ ಚತುರತೆಯಿಂದ ಮಾತಾಡ್ತಾರೆ, ತಿಳಿಸ್ಕೊಡ್ಲಾ ಏನ್ ಮಾತಾಡ್ತಾರೆ. अगर सुनाएंगे तो आज छोड़ना पड़ेगा, ಒಂದು ವೇಳೆ ನಾನು ಇವತ್ತು ತಿಳಿಸ್ಕೊಟ್ಟಿದ್ರೆ ನೀವು ಅದನ್ನ ಬಿಡಬೇಕಾಗುತ್ತೆ. ತಯಾರ್ ಹೇ छोड़ने के लिए, ಬಾಬಾ ಹೇಳ್ತಾರೆ ರೆಡಿಯಾಗಿದ್ದೀರಾ ಬಿಡೋದಕ್ಕೆ. तैयार है छोड़ेंगे या सिर्फ फाइल में कागज जमा करेंगे, ರೆಡಿ ಆಗಿದ್ದೀರಾ ಬಿಡೋದಕ್ಕೆ, ಇಲ್ಲ ಅಂದ್ರೆ ಫೈಲ್ ನಲ್ಲಿ ಪೇಪರ್ ಅಲ್ಲಿ ಬರೆದಿ ಕೊಟ್ಟಿರ್ತೀರ. जैसे हर साल करते हो ना प्रतिज्ञा के फाइल, बाप के पास बहुत बहुत बड़े हो गए, ಯಾಕಂದ್ರೆ ಪ್ರತಿ ವರ್ಷನೂ ಸಹ ಬಂದು ಬಾಬನ ಎದುರುಗಡೆ ಪ್ರತಿಜ್ಞೆ ಮಾಡ್ತೀರಲ್ವಾ. तो ಈ ರೀತಿ ಫೈಲ್ಗಳೇನಿದೆ ಬಾಬನ ಹತ್ರ ಬಹಳ ದೊಡ್ಡದಾಗಿ ಫೈಲ್ಗಳು ನಿಂತಿದ್ದಾವೆ. तो अभी भी ऐसे तो नहीं कि एक प्रतिज्ञा का कागज फाइल में ऐड कर दें, तो ಈಗಲೂ ಆ ತರ ಇಲ್ಲ ತಾನೆ कि ಒಂದು ಪ್ರತಿಜ್ಞೆ ಪೇಪರ್ ಅನ್ನ ಫೈಲ್ ನಲ್ಲಿ ಆಡ್ ಮಾಡುವ, ऐसा तो नहीं. फाइनल करेंगे या
ಫೈಲ್ ಮೇ ಡಾಲೆಂಗೆ. ಬಾಬಾ ಹೇಳ್ತಾರೆ, ಅದನ್ನ ಫೈನಲ್ ಮಾಡ್ತೀರಾ ಪ್ರತಿಜ್ಞೆಯನ್ನ, ಇಲ್ಲ ಅದನ್ನ ಮತ್ತೆ ತಿರ್ಗಾ ಫೈಲ್ಗೆ ಹಾಕ್ತೀರಾ? ಕ್ಯಾ ಕರೆ, ಏನ್ ಮಾಡ್ತೀರಿ? तो बोलो टीचर्स क्या करें? फाइनल, ಟೀಚರ್ಸ್ ಬಗ್ಗೆ ಕೇಳ್ತಾರೆ ಬಾ. ಫೈನಲ್ ಮಾಡ್ತೀರಾ ಪ್ರತಿಜ್ಞೆಯನ್ನ? ಹಾತ್ ಉಠಾओ. तो ऐसे ही वायदा नहीं करना. ಬಾಬಾ ಹೇಳ್ತಾರೆ, ಬರೀ ಇದೇ ರೀತಿ ಬಾಬನ್ ಖುಷಿ ಪಡಿಸ್ಲಿಕ್ಕೆ ವಾಯ್ದೆ ಮಾಡಬೇಡಿ. ಬಾಪ್ ದಾದಾ ಫಿರ್ ಥೋಡಾ ಸಾ ರೂಪ್ ಧಾರಣ ಕರೆಗ, ठीक है? ಬಾಬಾ ಹೇಳ್ತಾರೆ, ನಾನು ಸ್ವಲ್ಪ ನನ್ನ ರೂಪವನ್ನ ಒರಿಜಿನಲ್ ಧಾರಣೆ ಮಾಡ್ಕೊಳ್ತೀನಿ, ಸರಿ ಅಲ್ವಾ? ಡಬಲ್ ಫಾರ್ಮರ್ಸ್ ಕರೆಂಗೆನ ಫೈನಲ್. ಡಬಲ್ ಫಾರ್ಮರ್ಸ್ ಗೆ ಬಾಬಾ ಕೇಳ್ತಾ ಇದ್ರೆ, ಮಾಡ್ತಿರಲ್ವಾ ಫೈನಲ್? तो जो ಫೈನಲ್ ಕರೆಂಗೆ ವಹಾತ್, ಯಾರು ಈ ಎಲ್ಲ ಪ್ರತಿಜ್ಞೆಗಳೇನಿದಾವೆ ಅದನ್ನ ಫೈಲ್ಗೆ ಬದಲಾಗಿ ಫೈನಲ್ ಮಾಡ್ತೀನಿ ಅಂದವರು ಕೈ ಎತ್ತಿ. टीवी में निकालो. छोटा त्रेता युगी हाथ नहीं, बड़ा हाथ उठाओ. ಅಚ್ಚಾ ಠೀಕ್ ಬಾಪ ಹೇಳ್ತಾರೆ, ಟಿವಿಯಲ್ಲಿ ಎಲ್ಲರ ಫೋಟೋ ತೆಗೀರಿ, ಯಾಕಂದ್ರೆ ಸಣ್ಣದಾಗಿ ಕೈ ಎತ್ತೋದಲ್ಲ ತ್ರೇತಾಯುಗಿ ಕೈ. ಬಾಬಾ ಹೇಳ್ತಾರೆ, ದೊಡ್ಡದಾಗಿ ಎತ್ತಿ, ಒಳ್ಳೇದು. सुनो, बाप और बच्चों की बातें क्या होती? ಬಾಬಾ ಮನನ ಚಿಂತನೆ ಬಗ್ಗೆ ಏನ್ ಮಾತಾಡ್ಕೊಂಡಿದ್ದಾರೆ, ರೂರಿಹಾನ್ ಬಗ್ಗೆ ಹೇಳ್ತಾ ಇದ್ದಾರೆ. ಬಾಪ್ ಅವ್ರ ಬಚ್ಚೋಂಕಿ ಕ್ಯಾ ಬಾತ್, ಮಕ್ಕಳು ಮತ್ತೆ ತಂದೆ ಹೇಗೆ ಸಂಭಾಷಣೆ ಇರುತ್ತೆ, ಬಾಬಾ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಬಾಪ್ ದಾದಾ ಮುಸ್ಕುರಾತೆ रहते. ಬಾಪ್ कहते हैं, ಕ್ರೋಧ ಕ್ಯೂ ಕಿಯಾ? ಬಾಬಾ ಕೇಳ್ತಾರೆ, ಕೋಪ ಯಾಕೆ ಮಾಡ್ಕೊಂಡಿದ್ದೀರಿ? कहते हैं, मैंने नहीं किया लेकिन क्रोध कराया गया. ನಾನ್ ಮಾಡ್ಕೊಂಡಿಲ್ಲ ಕೋಪ, ಕೋಪ ಮಾಡಿಸಿದ್ರು. तो किया नहीं, मुझे कराया गया. ನಾನ್ ಮಾಡಿಲ್ಲ ಕೋಪ, ನನ್ನ ಹತ್ರ ಮಾಡಿಸಿದ್ರು. तभी बाप क्या कहे, ಇದಕ್ಕೆ ತಂದೆ ಏನ್ ಹೇಳೋದು? फिर क्या कहते हैं, अगर आप भी होते ना तो आपको भी आ जाता. ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಏನಂತ? ಬಾಬಾ ನೀವ್ ಇರ್ತೀರಲ್ವಾ ಆ ಜಾಗದಲ್ಲಿ, ನಿಮಗಿನ್ನೂ ಸಹ ಅದೇ ರೀತಿ ಕೋಪ ಬರುತ್ತೆ. ऐसी मीठी मीठी बातें करते हैं ना, ಈ ರೀತಿ ಬಾಬನ್ ಜೊತೆ ಮಧುರವಾಗಿ ಮಾತಾಡ್ತಿರಲ್ವಾ. फिर कहते हैं, ನಿರಾಕಾರ से ಸಾಕಾರ ತನ್ ಲೇಕೆ देखो. ಇನ್ನೊಂದನ್ನು ಸಹ ಹೇಳ್ತಾರೆ, ಬಾಬಾ ನಿಮ್ಗೇನ್ ಗೊತ್ತು, ನೀವೊಂದು ಶರೀರದಲ್ಲಿ ಒಂದ್ಸರಿ ಶರೀರ ತಗೊಂಡ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ. तो अभी बताओ, ऐसे मीठे बच्चों को बाप क्या कहे? तो ಇಂಥ ಸ್ವೀಟ್ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳಿಗೆ ನಾನೇನ್ ಹೇಳಿ? ಬಾಪ್ ಕೋ ಫಿರ್ ಬಿ ರಹಮ್ದಿಲ್ ಬನ್ನ ಹಿ ಪಡ್ತಾ है. ಆದ್ರೂ ಸಹ ಬಾಬಾ ಹೇಳ್ತಾರೆ, ನಾನು ದಯಾ ಹೃದಯ ಆಗ್ಲೇಬೇಕಾಗುತ್ತೆ. कहते हैं, अच्छा अभी माफ कर रहे हैं लेकिन आगे नहीं करना. ಆದ್ರೂ ಸಹ ಹೇಳ್ತಾರೆ ಬಾಬಾ, ಈಗಂತೂ ಮಾಡಿರೋ ತಪ್ಪಿಗೆ ಮಾಫಿ ಮಾಡ್ತೀನಿ, ಆದ್ರೆ ಮುಂದಕ್ಕೆ ಈ ರೀತಿ ಮಾಡಬೇಡಿ ಅಂತ. ಲೇಕಿನ್ ಜವಾಬ್ ಬಹುತ್ ಅಚ್ಚೆ ಅಚ್ಚೆ ದೇತೆ. ಆದ್ರೆ ಬಾಬಾ ಹೇಳ್ತಾರೆ, ಉತ್ತರಗಳನ್ನಂತೂ ಬಹಳ ಚೆನ್ನಾಗಿ. तो पवित्रता आप ब्राह्मणों का सबसे बड़े ते बड़ा ಶೃಂಗಾರ. ಬಾಬಾ ಹೇಳ್ತಾರೆ, ಪವಿತ್ರತೆ ಅನ್ನುವಂಥದ್ದು ತಾವು ಬ್ರಾಹ್ಮಣರ ಬಹಳ ದೊಡ್ಡದಕ್ಕಿಂತ ದೊಡ್ಡ ಶೃಂಗಾರ ಆಗಿದೆ. इसीलिए आपके चित्रों का कितना ಶೃಂಗಾರ करते. ಬಾಬಾ ಹೇಳ್ತಾರೆ, ನೋಡಿ ನಿಮ್ಮ ಚಿತ್ರಗಳದ್ದು ಎಷ್ಟು ಶೃಂಗಾರ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ. ಯ ಪವಿತ್ರತಾ ಕಾ ಹಿ ಯಾದಗಾರ್ ಶೃಂಗಾರ. ಯಾಕೆ ಅಂದ್ರೆ ಇದು ಪವಿತ್ರತೆಯ ಒಂದು ಸ್ಮಾರಕವಾದಂತಹ ಶೃಂಗಾರ ಆಗಿದೆ. ಪವಿತ್ರತಾ ಸಂಪೂರ್ಣ ಪವಿತ್ರತೆ, ಕಾಮ್ ಚಲಾವ್ ಪವಿತ್ರತಾ ನಹಿ. ಪವಿತ್ರತೆ ಅಂದ್ರೆ ಬಾಬಾ ಹೇಳ್ತಾರೆ ಸಂಪೂರ್ಣ ಪವಿತ್ರತೆ, ಬರೀ ಹೆಸರಿಗೆ ನಡೆಸುವಂತ ಪವಿತ್ರತೆ ಅಲ್ಲ. संपूर्ण पवित्रता आप ब्राह्मण जीवन की सबसे बड़े से बड़ी प्रॉपर्टी, रॉयल्टी है और पर्सनालिटी है. ಬಾಬಾ ಹೇಳ್ತಾರೆ, ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಸಂಪೂರ್ಣ ಪವಿತ್ರತೆ ಏನಿದೆ, ಈ ಸಂಪೂರ್ಣ ಪವಿತ್ರತೆ ತಾವು ಬ್ರಾಹ್ಮಣ ಆತ್ಮಗಳ ಜೀವನದ ದೊಡ್ಡದಕ್ಕಿಂತ ದೊಡ್ಡ ಸಂಪತ್ತಾಗಿದೆ, ಪ್ರಾಪರ್ಟಿ ಆಗಿದೆ. ಎರಡನೇದು ರಾಯಲ್ಟಿ ಆಗಿದೆ, ಘನತೆ ಆಗಿದೆ. ಮೂರನೇದಾಗಿದೆ ಪರ್ಸನಾಲಿಟಿ ಆಗಿದೆ. ಒಂದು ಆಸ್ತಿ, ಒಂದು ಘನತೆ, ಇನ್ನೊಂದು ಪರ್ಸನಾಲಿಟಿ ಆಗಿದೆ. इसीलिए भक्त लोग भी एक दिन पवित्रता का व्रत जरूर रखते. ಆ ಕಾರಣದಿಂದನೇ ಭಕ್ತರು ಸಹ ಅಟ್ಲೀಸ್ಟ್ ಒಂದು ದಿನದ ಪವಿತ್ರತೆಯ ವ್ರತವನ್ನು ಸಹ
ಅಟ್ಲೀಸ್ಟ್ ನಿಮ್ಮನ್ನು ನೋಡಿ ಆಚರಣೆ ಮಾಡ್ತಾರೆ ಭಕ್ತಿಯಲ್ಲಿ. ಯಾ ಆಪ್ಕಿ ಕಾಪಿ ಕಿಯಾ है ना, ನಾವು ಹೇಳ್ತಾರೆ ಭಕ್ತರು ನಿಮ್ಮನ್ನು ನೋಡಿ ಕಾಪಿ ಮಾಡಿದ್ರಲ್ವ. दूसरा व्रत लेते हैं खाने पीने का. ಎರಡನೇ ವ್ರತ ತಗೊಳ್ತಾರೆ ತಿನ್ನೋದು ಕುಡಿಯೋದು. खाने पीने का व्रत भी आवश्यक होता है. ತಿನ್ನೋದು ಕುಡಿಯೋದು ವ್ರತನೂ ಸಹ ಬಹಳ ಅವಶ್ಯಕವಾಗಿದೆ. क्यों? आप ब्राह्मणों भी तो खाने पीने का व्रत पक्का लिया है ना. ಯಾಕಂದ್ರೆ ತಾವು ಬ್ರಾಹ್ಮಣರು ಸಹ ತಿನ್ನೋದು ಕುಡಿಯೋದು ಬಗ್ಗೆ ಪಕ್ಕಾ ವ್ರತ ತಗೊಂಡಿದ್ರಲ್ವ. जब मधुबन आने का फॉर्म सबसे भराते हो तो यह भी फॉर्म में भराते हो ना, खाना पीना शुद्ध है. ಪಾವ್ ಹೇಳ್ತಾರೆ ಯಾವಾಗ ಮಧುಬನ ಬರುವಂತಹ ಫಾರ್ಮ್ ಅನ್ನ ತುಂಬಿಸ್ತಿರೋ ಈ ಇದನ್ನು ಸಹ ಫಾರ್ಮ್ ಅಲ್ಲಿ ತುಂಬಿಸ್ತಿರಲ್ಲ, ತಿನ್ನೋದು ಕುಡಿಯೋದು ಬಹಳ ಶುದ್ಧವಾಗಿದೆಯಾ. ಬರಾತೆ ಹೋನ तो खाने पीने का व्रत पक्का है. ತುಂಬಿಸ್ತಿರಲ್ಲ ಹೊಸಬ್ರ ಹತ್ರ ಕಿ ತಿನ್ನೋದು ಕುಡಿಯೋದು ಪಕ್ಕಾ ಶುದ್ಧವಾಗಿದೆಯಾ. ಹೇ ಪಕ್ಕಾ ಕಿ ಕಭಿ ಕಭಿ ಕಚ್ಚಾ ಹೋ ಜಾತ. ಬಾಬಾ ಹೇಳ್ತಾರೆ ಫುಲ್ ಪಕ್ಕಾ ಇದೆಯಾ ಇಲ್ಲ ಅವಾಗ ಅವಾಗ ಕಚ್ಚಾ ಆಗಿರು. डबल विदेशियों का तो डबल पक्का होगा ना. ಬಾಬಾ ಹೇಳ್ತಾರೆ ಡಬಲ್ ವಿದೇಶಿಯರ್ದು ಡಬಲ್ ಪಕ್ಕಾ ಆಗಿರುತ್ತಲ್ವಾ. तो डबल विदेशियों का डबल पक्का है या कभी कभी थक जाते हो, कहते हो अच्छा आज थोड़ा सा खा लेते. ಬಾಬಾ ಹೇಳ್ತಾರೆ ಫಾರಿನ್ ಮಕ್ಕಳ ಜೊತೆ ಕಿ ಡಬಲ್ ವಿದೇಶಿಯರು ಡಬಲ್ ಪಕ್ಕಾ ಆಗಿದ್ದೀರಾ, ಇಲ್ಲ ಅವಾಗ ಅವಾಗ ಮಾಡ್ಕೊಂಡು ಸುಸ್ತಾಗಿರೋದ್ರಿಂದ ಅವಾಗ ಅವಾಗ ಸ್ವಲ್ಪ ತಿನ್ಬಿಡೋಣ ಹೊರಗಡೆ ಏನಾದ್ರು ಅಂತ ಆತರ ತಿಳ್ಕೊಳ್ತೀವಿ. ಥೋಡಾ ಡೀಲ್ ಕರ್ ದೇತೆ ಹೈ ನೈ. ಬಾಬಾ ಹೇಳ್ತಾರೆ ಸ್ವಲ್ಪ ಸಡಿಲ ಆಗ್ತೀರಾ ಇಲ್ವಾ. खाने पीने का पक्का है इसीलिए भक्त लोग भी खाने पीने का व्रत लेते. ಯಾಕಂದ್ರೆ ನೀವು ತಿನ್ನೋದು ಕುಡಿಯೋದು ಬಗ್ಗೆ ಬಹಳ ಪಕ್ಕ ಇರೋ ಕಾರಣದಿಂದನೇ ಭಕ್ತರು ಸಹ ಒಂದು ದಿನಕ್ಕೋಸ್ಕರ ಆಚರಣೆ ಮಾಡ್ತಾರೆ. तीसरा व्रत लेते हो जागरण का. रात जागते हैं ना. ಆ ರಾತ್ರಿಯಲ್ಲಿ ಶಿವರಾತ್ರಿಯಲ್ಲಿ ಜಾಗರಣೆ ಮಾಡ್ತಾರಲ್ವಾ, ಮೂರನೇ ವ್ರತ. तो आप ब्राह्मण भी अज्ञान नींद से जगाने का व्रत लेते. ಯಾಕಂದ್ರೆ ತಾವು ಬ್ರಾಹ್ಮಣರು ಸಹ ಅಜ್ಞಾನದ ನಿದ್ರೆಯಿಂದ ಜಾಗೃತಿ ಆಗುವಂತಹ ವ್ರತ ತಗೊಳ್ತಾರೆ. तो बीच बीच में अज्ञान की नींद तो नहीं आती है ना. ಮಧ್ಯ ಮಧ್ಯದಲ್ಲಿ ಅಜ್ಞಾನದ ನಿದ್ರೆ ಅಂತೂ ಬರಲ್ಲ ತಾನೆ. भक्त लोग आपको कॉपी कर रहे हैं तो आप पक्के हैं तभी तो ಕಾಪಿ करते हैं. ಬಾಬಾ ಹೇಳ್ತಾರೆ ಭಕ್ತರು ನಿಮ್ಮನ್ನ ಕಾಪಿ ಮಾಡ್ತಾ ಇದ್ದಾರೆ, ನೀವೆಲ್ಲರೂ ಪಕ್ಕಾ ಇರೋ ಕಾರಣದಿಂದನೇ ತಾನೆ ಅವರು ನಿಮ್ಮನ್ನ ನೋಡಿ ಕಾಪಿ ಮಾಡ್ತಾ ಇರೋದು. कभी भी अज्ञान अर्थात कमजोरी की, अलबेलेपन की, ಆಲಸ್ಯ की नींद ना आए. ಬಾಬಾ ಮೂರು ಮಾತುಗಳು ಹೇಳ್ತಾರೆ ಅಜ್ಞಾನತೆ. ಎಂದಿಗೂ ಸಹ ಅಜ್ಞಾನತೆ ಅರ್ಥಾತ್ ಯಾವುದೇ ಬಲಹೀನತೆ ಇರ್ಬೋದು, ಅಲ್ಬೇಲಪ ಹುಡುಗಾಟಿಕೆತನ ಇರ್ಬೋದು, ಅಥವಾ ಆಲಸ್ಯದ ನಿದ್ರೆ ಬರಬಾರ್ದು. ಬಲಹೀನತೆ, ಹುಡುಗಾಟಿಕೆತನ ಅಥವಾ ಆಲಸ್ಯದ ನಿದ್ರೆ ಅರ್ಥಾತ್ ಅಜ್ಞಾನತೆ ಬರಬಾರ್ದು. ಯಾ ಥೋಡಾ ಥೋಡಾ ಜುಟ್ಕಾ ಆವೆ ತೋ ಹರ್ಜಾ ನಹೀ. ಮಧ್ಯ ಮಧ್ಯದಲ್ಲಿ ತೂಗುಡಿಸುವಂಥದ್ದು ಬರುತ್ತೆ, ಪರವಾಗಿಲ್ವಾ. ತೋ ಜುಟ್ಕಾ ಖಾತೆ ಹೋ. ಬಾಬಾ ಕೇಳ್ತಾ ಇದ್ದಾರೆ ತಗೊಳ್ಳೋದು ಬರ್ತಾ ತೂಗುಡ್ಸೋದು. ऐसे अमृत ವೇಳೆ भी ಕೈ ಕೈ ಜುಟ್ಕೆ ಖಾತೆ. ಬಾಬಾ ಹೇಳ್ತಾರೆ ಕೆಲವರು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿನೂ ಸಹ ಈ ರೀತಿ ಕೂಡ್ಸೋದು ಮಾಡ್ತಾ ಇರ್ತಾರೆ. लेकिन यह सोचो कि हमारे यादगार में भक्त लोग क्या क्या कॉपी कर रहे हों. ಇದು ಒಂದ್ಸರಿ ಯೋಚನೆ ಮಾಡಿ ಕಿ ನಮ್ಮ ಸ್ಮಾರಕದಲ್ಲಿ ಭಕ್ತರು ಏನೇನ್ ಕಾಪಿ ಮಾಡ್ತಾ ಇರ್ಬೋದು. वह इतने पक्के रहते हैं कुछ भी हो जाए लेकिन व्रत नहीं तोड़ते. ಅವ್ರು ಇಷ್ಟು ಪಕ್ಕಾ ಆಗಿರ್ತಾರೆ, ಏನೇ ಆಗಿರ್ಲಿ ಅವ್ರ ವ್ರತವನ್ನ ಮುರಿಯೋದೇ ಇಲ್ಲ. तो आज के दिन भक्त लोग व्रत रखेंगे खाने पीने का भी. और आप क्या करेंगे आज. ಇವತ್ತು ದಿನ ಅಂತೂ ಭಕ್ತರು ವ್ರತ ಇಟ್ಕೊಳ್ತಾರೆ ತಿನ್ನೋದು ಕುಡಿಯೋದು ಹೋಗಿ. ಆದ್ರೆ ತಾವೇನ್ ಮಾಡ್ತೀರಿ ಇವತ್ತು. ಪಿಕ್ನಿಕ್ ಕರೆಂಗೆ. ಬಾಬಾ ಕೇಳ್ತಾ ಇದ್ರೆ ಪಿಕ್ನಿಕ್ ಮಾಡ್ತೀರಾ. वह व्रत रखेंगे और आप पिकनिक करेंगे. ಕೇಕ್ ಕಾಟೆಂಗೆ ನಾ. ನೀವೆಲ್ಲರೂ ಸಹ ಪಿಕ್ನಿಕ್ ಮಾಡ್ತೀರಾ, ಕೇಕ್ ಕಟ್ ಮಾಡ್ತೀರಾ ಅಲ್ವಾ. पिकनिक करेंगे क्योंकि आपने जन्म से ही व्रत ले लिया.
ಯಾಕಂದ್ರೆ ನೀವು ಬ್ರಾಹ್ಮಣ ಜನ್ಮ ತಗೊಂಡಿದ ಕೂಡ್ಲೇನೆ ಈ ವ್ರತವನ್ನ ತೆಗೆದುಕೊಂಡಿದ್ರಿ. ಒಂದು ಪವಿತ್ರತೆದು, ಒಂದು ತಿನ್ನೋದು ಕುಡಿಯೋದು. ಇಸಿಲಿಯೇ ಆಜ್ ಕೆ ದಿನ್ ಪಿಕ್ನಿಕ್ ಕರೆ. ಅದಕ್ಕೋಸ್ಕರ ಇವತ್ತು ದಿನ ನಾವ್ ಹೇಳ್ತಾರೆ ಪಿಕ್ನಿಕ್ ಮಾಡೋದು. ಬಾಪ್ ದಾದಾ ಅಭಿ ಬಚ್ಚೋನ್ ಸೆ ಕ್ಯಾ ಚಾಹತೆ ಜಾನ್ತೆ ಹೋ. ಈಗ ಮೇನ್ ಪಾಯಿಂಟ್ ಬರ್ತಾ ಇದಾರೆ ಬಾಬಾ, ಕಿ ಇವತ್ತು ಬಾಬಾ ಮಕ್ಕಳೊಂದಿಗೆ ಏನ್ ಬಯಸ್ತಾ ಇದ್ದಾರೆ ಗೊತ್ತಿದ್ಯಾ? संकल्प बहुत अच्छे अच्छे करते हैं, इतने अच्छे संकल्प करते हैं जो सुन सुनकर बाप खुश हो जाते. ಬಾಬ್ ಹೇಳ್ತಾರೆ ಸಂಕಲ್ಪಗಳು ಬಹಳ ಒಳ್ಳೇದ್ ಮಾಡ್ತಾರೆ. ಇಷ್ಟು ಒಳ್ಳೆ ಸಂಕಲ್ಪಗಳನ್ನ ಮಾಡ್ತಾ ಇರ್ತೀರಿ ಕಿ ಅದನ್ನ ಕೇಳಿ ಕೇಳಿ ನನಗೆ ಬಹಳ ಖುಷಿ ಬರುತ್ತೆ. ಸಂಕಲ್ಪ करते हो लेकिन बाद में क्या होता है? ಸಂಕಲ್ಪ ಮಾಡ್ತೀರಿ, ಅದ ನಂತರ ಏನಾಗುತ್ತೆ? ಸಂಕಲ್ಪ ಕಮ್ಜೋರ್ ಕ್ಯೂ ಹೋ ಜಾತೆ. ನೀವು ಓಂ ಶಾಂತಿ ಮಾಡಿದ ಅಣ್ಣ. संकल्प ಯಾಕೆ ವೀಕ್ ಆಗುತ್ತೆ? तो जब चाहते भी हो, क्योंकि बाप से प्यार बहुत है, ಯಾವಾಗ ಬಯಸ್ತೀರಿ ಬಾಬನ ಜೊತೆ ಪ್ರೀತಿ ಬಹಳಷ್ಟಿದೆ. तो बाप भी जानते हैं कि बाप दादा से सभी बच्चों का दिल से प्यार. ಬಾಬನ್ಗೆ ಸಹ ಗೊತ್ತಿದೆ ಬಾಬನ ಜೊತೆ ಎಲ್ಲಾ ಮಕ್ಕಳಿಗೆ ಹೃದಯದ ಪ್ರೀತಿ ಇದೆ. और प्यार में सभी हाथ उठाते हैं ना कि 100% तो क्या, लेकिन 100% से भी ज्यादा प्यार. ಯಾವಾಗ ಬಾಬಾ ಕೈ ಎತ್ತಿ ಅಂತ ಹೇಳ್ತಾರೆ ಬಾಬನ ಮೇಲೆ ಎಷ್ಟು ಪ್ರೀತಿ, तो ಎಲ್ಲಾ ಮಕ್ಕಳು ಈ ರೀತಿ ಹೇಳ್ತಾರೆ ನನಗೆ ಬಾಬನ ಮೇಲೆ 100% ಗಿಂತ ಜಾಸ್ತಿ ಪ್ರೀತಿ ಇದೆ. और बाप भी मानते हैं प्यार में सब पास है. ಇದರಲ್ಲಿ ಬಾಬನೂ ಸಹ ಒಪ್ಕೊಳ್ತಾರೆ ಏನಂತ, ಪ್ರೀತಿಯ ಸಬ್ಜೆಕ್ಟ್ ನಲ್ಲಿ ಎಲ್ಲಾ ಮಕ್ಕಳು ಸಹ 100ಗೆ 100% ಪಾಸ್ ಆಗಿದ್ದಾರೆ. ಲೇಕಿನ್ ಕ್ಯಾ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆದ್ರೆ ಏನು? ಲೇಕಿನ್ ಹೇ ಕಿ ನಹಿ? ಆದ್ರೆ ಅನ್ನುವಂತ ಮಾತು ಇದೆಯಾ ಇಲ್ವಾ? ಲೇಕಿನ್ ಆತಾ ಹೇ ಕಿ ನಹಿ ಆತಾ ಹೇ? ಬಾಬಾ ಹೇಳ್ತಾರೆ ಆದ್ರೆ ಅನ್ನುವಂತ ಮಾತು ಮಧ್ಯದಲ್ಲಿ ಬರುತ್ತಾ ಇಲ್ಲ. तो पांडव बीच बीच में लेकिन आ जाता है ना. ಬಾಬಾ ಪಾಂಡವರನ್ನ ಕೇಳ್ತಾ ಇದ್ದಾರೆ ಹನ್ನೊಂದರನೇ ಕಿ ಮಧ್ಯ ಮಧ್ಯದಲ್ಲಿ ಈ ಆದ್ರೆ ಅನ್ನುವಂತ ಮಾತು ಬರುತ್ತಾ ಇಲ್ವಾ? ನಾ ನಹಿ ಕರ್ತೆ तो हाँ है, ಇಲ್ಲ ಅಂತ ಹೇಳ್ತಾ ಇಲ್ಲ ಅಂದ್ರೆ ಇದೆ ಅಂತ. तो बाप दादा ने मेजॉरिटी बच्चों की एक बात नोट की. ಬಾಬಾ तो मेजॉरिटी ಮಕ್ಕಳು ಎಲ್ಲರದಲ್ಲ ಮೆಜಾರಿಟಿ ಮಕ್ಕಳದು ಕಿ ಒಂದು ಮಾತನ್ನ ನೋಟ್ ಮಾಡ್ಕೊಂಡು, प्रतिज्ञा कमजोर होने का एक ही कारण, एक ही ಶಬ್ದ. ನೀವು ಮಾಡಿರುವಂತಹ ಪ್ರತಿಜ್ಞೆ ಏನಿದೆಯೋ ಅದು ವೀಕ್ ಆಗುವಂತದಕ್ಕೆ ಒಂದೇ ಕಾರಣ ಅಥವಾ ಒಂದೇ ಶಬ್ದ ಆಗಿದೆ. ಸೋಚೋ ವ ಏಕ್ ಶಬ್ದ ಕ್ಯಾ ಹೈ? ಬಾಬಾ ಕೇಳ್ತಾ ಇದ್ದಾರೆ ಯೋಚನೆ ಮಾಡಿ ಆ ಒಂದು ಶಬ್ದ ಏನಾಗಿದೆ. ಟೀಚರ್ಸ್ ಬೋಲೋ ಏಕ್ ಶಬ್ದ ಕ್ಯಾ ಹೈ? ಬಾಬಾ ಟೀಚರ್ಸ್ ని ಕೇಳ್ತಾ ಇದ್ದಾರೆ ಆ ಒಂದು ಶಬ್ದ ಏನಾಗಿದೆ. पांडव बोलो एक शब्द क्या है? याद तो आ गया है ना एक शब्द, ನೆನಪಂತೂ ಬಂತಲ್ವಾ ಎಲ್ಲರಿಗಿನ್ನೂ ಸಹ. ಆ ಒಂದು ಶಬ್ದ ಯಾವುದು ಅಂತ, मैं, ನಾನು ಅನ್ನುವಂಥ. तो अभिमान के रूप में भी मैं आता है और कमजोर करने में भी मैं आता है. ಒಂದು ಅಭಿಮಾನದ ರೂಪದಲ್ಲಿನೂ ಸಹ ನಾನು ಅನ್ನುವಂಥ ಶಬ್ದ ಬರುತ್ತೆ. ನಾನು ಅನ್ನುವಂಥದ್ದು ಅಭಿಮಾನ ರೂಪದಲ್ಲಿನೂ ಬರುತ್ತೆ. ಇನ್ನೊಂದು ವೀಕ್ ಮಾಡುವಂಥದ್ರಲ್ಲಿ, ನಮ್ಮನ್ನ ಕೊರತೆ ತರುವಂಥದ್ರಲ್ಲಿನೂ ಸಹ ಈ ನಾನು ಅನ್ನುವಂಥದ್ದು ಶಬ್ದ. तो मैंने जो कहा, मैंने जो किया, मैंने जो समझा वही ರೈಟ್. ಯಾವ ರೀತಿ ಅಭಿಮಾನದ ಶಬ್ದ, ನಾನೇನ್ ಹೇಳಿದೆ ಅಥವಾ ನಾನೇನ್ ಮಾಡಿದೆ ಅಥವಾ ನಾನೇನ್ ತಿಳ್ಕೊಂಡಿದ್ದೆ ಅದು ರೈಟ್ ಅಂತ. और वही होना चाहिए, ನಾನೇನ್ ಅನ್ಕೊಂಡಿದ್ದೀನಿ ಅದೇ ಆಗ್ಬೇಕಿತ್ತು. ಅಭಿಮಾನ का मैं, ಇದು ಅಭಿಮಾನದ ನಾನು ಅನ್ನುವಂಥ ಶಬ್ದದ ಅರ್ಥ. मैं जब पूरा नहीं होता है तो फिर दिल शिकस्त में भी मैं आता है. ಯಾವಾಗ ನಾನು ಅನ್ನುವಂಥದ್ದು ಪೂರ್ಣ ಆಗೋದಿಲ್ಲ ಆವಾಗ ಬೇಸರಗೊಂಡೂ ಸಹ ಆ ಸಮಯದಲ್ಲಿ ನಾನು ಅನ್ನುವಂತಹ ಶಬ್ದ ಬರುತ್ತೆ. ಮೇರ್ನೆ ಕರ್ ನಹೀ ಸಕ್ತಾ,
ಯಾವಾಗ ಬೇಸರಗೊಂಡಾಗ ಅಂದ್ರೆ ನಾನು ನನ್ನ ಕೈಯಿಂದ ಮಾಡ್ಲಿಕ್ಕಾಗಲ್ಲ. ಚಲ್ ನಹಿ ಸಕ್ತ, ನಾನು ಈ ಮಾರ್ಗದಲ್ಲಿ ಅಥವಾ ಈ ರೀತಿ ನಡಿಲಿಕ್ಕೆ ಆಗಲ್ಲ. ಬಹುತ್ ಮುಷ್ಕಿಲ್ है, ಬಹಳ ಕಷ್ಟ ಇದೆ ನಡೆಯೋದು. तो एक बॉडी कॉन्शियस का मैं बदल जाए, ಒಂದು ಈ ದೇಹ ಅಭಿಮಾನದ ನಾನು ಅನ್ನುವಂಥ ಶಬ್ದ ಯಾವಾಗ ಬದಲಾವಣೆ ಆಗುತ್ತೆ, ಮೈ ಸ್ವಮಾನ್ ಬಿ ಯಾದ್ ದಿಲಾತ, ಯಾಕಂದ್ರೆ ನಾನು ಅನ್ನುವಂಥದ್ದು ಸ್ವಮಾನನೂ ಸಹ ಒಂದು ಕಡೆ ನೆನಪು ತರಿಸುತ್ತೆ. ಅವ್ರ ಮೇ ದೇಹಾಭಿಮಾನ ಮೇ ಬಿ ಲಾತ, ಅದೇ ನಾನು ಅನ್ನುವಂಥದ್ದು ನಮ್ಮನ್ನ ದೇಹ ಅಭಿಮಾನದಲ್ಲಿನೂ ಸಹ ತರುತ್ತೆ. तो मैं दिल शिकस्त भी करता है और मैं दिल खुश भी करता है. ಒಂದ್ ಕಡೆ ನಾನು ಹೃದಯಕ್ಕೆ ಬೇಸರ ಮಾಡಿಕೊಂಡಾಗನೂ ಸಹ ಅದನ್ನ ಯೂಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾನು ಅನ್ನುವಂತಹ ಶಬ್ದ ಮನಸ್ಸಿಗೆ ಖುಷಿ ಪಡಿಸುವಂತ ರೀತಿಯಲ್ಲಿ ಯಾವಾಗ ಸ್ವಮಾನದಲ್ಲಿ ಸ್ಥಿತರಾದಾಗ. और अभिमान की निशानी जानते हो क्या होती है? ಒಂದು ವೇಳೆ ನಾನು ಅನ್ನುವಂಥ ಶಬ್ದದ ಅಭಿಮಾನದ ಗುರುತುಗಳು ಹೇಗಿರುತ್ತೆ ಗೊತ್ತಿದೆಯಾ? कभी भी किसी में भी अगर बॉडी कॉन्शियस का अभिमान अंश ಮಾತ್ರ भी है, ತಿಳ್ಕೊಳ್ಳಿ, ಯಾರಲ್ಲಿನೂ ಸಹ ಯಾವುದೇ ರೂಪದಲ್ಲಿ ಈ ದೇಹ ಅಭಿಮಾನದ ಬಾಬಳ್ತೆ ಅಂಶ ಮಾತ್ರನೂ ಸಹ ಏನಾದ್ರೂ ಇದ್ರೆ ಉಸ್ಕಿ ನಿಶಾನಿ ಕ್ಯಾ ಹೋಗಿ, ಅದರ ಗುರುತುಗಳು ಹೇಗಿರ್ಬೇಕು? ವ ಅಪ್ನಾ ಅಪಮಾನ ಸಹನ್ ನಹಿ ಕರ್ ಸಕೆ, ಅವರು ಯಾವಾಗ ಅಭಿಮಾನದ ಒಂದು ಬಾಡಿ ಕಾನ್ಶಿಯಸ್ ಬರುತ್ತೆ, ಅವ್ರು ತನ್ನ ಅಪಮಾನ ಅರ್ಥಾತ್ ಇನ್ಸಲ್ಟ್ ನನ್ನ ಸಹನೆ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಅಭಿಮಾನ್ ಅಪಮಾನ ಸಹನ್ ನಹಿ ಕರ್ ಪಾಯ್, ಸೊ ಅಭಿಮಾನದಲ್ಲಿರುವಂತವರು ತನ್ನ ಅಪಮಾನವನ್ನ ಸಹನ ಮಾಡ್ಕೊಳಕ್ಕೆ ಆಗೋದಿಲ್ಲ, ಇನ್ಸಲ್ಟ್ ನನ್ನ ಅವರು ಫೇಸ್ ಮಾಡ್ಲಿಕ್ಕಾಗಲ್ಲ. तो जरा भी कोई कहेगा ना ये ठीक नहीं है, ತಿಳ್ಕೊಳ್ಳಿ, ಯಾರಾದ್ರೂ ಏನಾದ್ರೂ ಒಂಚೂರು ಹೇಳಿದ್ರು ಇದು ಸರಿ ಇಲ್ಲ, ಥೋಡಾ ನಿರ್ಮಾಣ ಬಂಚ, ಸ್ವಲ್ಪ ನಿರ್ಮಾಣರಾಗಿ, ತೋ ಅಪಮಾನ ಲಗೇಗ ಯಾ ಅಭಿಮಾನ ಕಿ ನಿಶಾನ್, ಅವ್ರಿಗೆ ಸ್ವಲ್ಪ ಇನ್ಸಲ್ಟಿನ ಭಾವನೆ ಬರುತ್ತೆ, ಯಾಕಂದ್ರೆ ಇದೇ ಗುರ್ತಾಗಿದೆ ಅಭಿಮಾನದ ಒಂದು. तो बाप दादा आज वतन में मुस्कुरा रहे थे, ये बच्चे शिवरात्रि पर यहाँ वहाँ ಭಾಷಣ करते हैं ना. ಬಾಬಾ ಇವತ್ತು ವತನದಲ್ಲಿ ಕೂತ್ಕೊಂಡು ಮುಗುಳ್ನಗ್ತಾ ಇದ್ದಾರೆ. ಯಾವ ವಿಷಯಕ್ಕೆ? ಇಲ್ಲಿ ಅಲ್ಲಿ ಮಕ್ಕಳು ಶಿವರಾತ್ರಿ ಪ್ರಯುಕ್ತವಾಗಿ ಭಾಷಣ ಮಾಡ್ತಾ ಇದ್ದಾರೆ. ಅಭಿ ಬಹುತ್ ಭಾಷಣ ಕರ್ ರಹೆ ಹೈ ನಾ, ಏಕಂದು ಶಿವರಾತ್ರಿ ಸೇವಾ ಸಲುವಾಗಿ ಅನೇಕ ಜಾಗಗಳಲ್ಲಿ ಭಾಷಣ ಮಾಡ್ತಾ ಇದ್ರಲ್ವ. ಉಸ್ಮೆ कहते हैं कि बाप दादा को बच्चों की ಪಾಯಿಂಟ್ ಯಾದ್ ಆಯಿ, ಅದರಲ್ಲಿ ಹೇಳ್ತಾರೆ ಈ ಬಾಬನ್ಗೆ ಮಕ್ಕಳ ಒಂದು ಪಾಯಿಂಟ್ ಅನ್ನುವಂಥದ್ದು ನೆನಪು ಬಂದಿದೆ. ಉಸ್ಮೆ कहते हैं कि ಶಿವರಾತ್ರಿ पर ಬಕ್ರೆ ಕಿ ಬಲಿ ಚढ़ा, ಹೇಳ್ತಾರೆ ಕೆಲವು ಜಾಗದಲ್ಲಿ ಈ ಶಿವರಾತ್ರಿ ದಿನ ಮೇಕೆದು ಬಲಿಯನ್ನ ಮಾಡ್ತಾರೆ. ಬಕ್ರ, ಆ ಮೇಕೆ ಯಾವುದು? ಮೇ ಬಹುತ್ ಕರ್ತಾ ಇದೆ, ಯಾಕಂದ್ರೆ ಆ ಮೇಕೆ ಮೇ ಅಂತ ಬಹಳಷ್ಟು ಮಾಡುತ್ತಲ್ವ. ತೋ ಐಸೆ ಶಿವರಾತ್ರಿ ಪರ್, ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಇಂತಹ ಒಂದು ಶಿವರಾತ್ರಿಯ ದಿನ ಮೇ ಕಿ ಬಲಿ ಚಢಾತು, ನಾನು ನಾನು ಅನ್ನುವಂತಹ ಈ ಮಾತನ್ನ ಬಲಿಯನ್ನ ಮಾಡಿ ಅಂತಾರೆ. ಅವರಂತೂ ಸ್ಥೂಲ ಮೇಕೆದ್ ಬಲಿ ಮಾಡ್ತಾರೆ. ಬಾಬಾ ಹೇಳ್ತಾರೆ ನೀವು ಮನಸ್ಸಿನಲ್ಲಿ ಏನು ನಾನು ಅನ್ನುವಂಥ ಅಥವಾ ಅಭಿಮಾನ ರೂಪದಲ್ಲಿ ಅಥವಾ ಮನಸ್ಸಿಗೆ ಬೇಜಾರು ರೂಪದಲ್ಲಿ ಬರುತ್ತೆ ಈ ನಾನು ಅನ್ನುವಂಥದ್ದು, ಇದನ್ನ ಬಾಬನ್ಗೆ ಬಲಿ ಮಾಡಿ ಅಂತ. तो बाप सुन सुनकर मुस्कुरा रहे थे, ಇದನ್ನ ಕೇಳಿ ಕೇಳಿ ಬಾಬನ್ಗೆ ಮುಗುಳ್ನಗೆ ಬರ್ತಾ ಇದೆ. तो इस मैं की आप भी ಬಲಿ ಚ, ಈ ನಾನು ಅನ್ನುವಂಥದ್ದನ್ನು ಸಹ ನೀವು ಮಕ್ಕಳು ಬಲಿ ಮಾಡಿ ಅಂತ. ಸರೆಂಡರ್ ಕರ್ ಸಕ್ತೆ ಹೋ, ಬಾಬಾ ಹೇಳ್ತಾರೆ ಇದನ್ನ ಸರೆಂಡರ್ ಮಾಡ್ಬೋದ? ಕರ್ ಸಕ್ತೆ, ಪಾಂಡವ್ ಕರ್ ಸಕ್ತೆ, ಬಾಬಾ ಹೇಳ್ತಾರೆ ಪಾಂಡವ್ರು ಮಾಡಕ್ಕಾಗುತ್ತಾ? तो डबल फॉरेनर्स कर सकते हो ना, ಬಾಬಾ ಹೇಳ್ತಾರೆ ಎಲ್ಲರನ್ನೂ ಕೇಳ್ತಾ ಇದ್ದಾರೆ ಡಬಲ್ ಫಾರಿನರ್ಸ್ ಮಾಡ್ಬೋದಲ್ಲ. तो फुल सरेंडर या सरेंडर,
ಬಾಬಾ ಫುಲ್ ಸರೆಂಡರ್ ಮಾಡ್ತೀರಾ ನಾನು ಅನ್ನುವಂಥದ್ದು, ಇಲ್ಲ ಬರೀ ಸರೆंडर ಮಾಡಿ, फुल सरेंडर है ना। तो आज बाप झंडे पर ऐसे ही प्रतिज्ञा नहीं कराएगा। ಇವತ್ತು ಬಾಬಾ ಆರಿಸ್ತಾ ಇರುವಾಗ ಶಿವರಾತ್ರಿ ದಿನ ಈ ರೀತಿ ಪ್ರತಿಜ್ಞೆ ಅಷ್ಟೇ ಮಾಡಿಸಲ್ಲ। आज प्रतिज्ञा करो और फाइल में कागज जमा करना पड़े, ऐसी प्रतिज्ञा नहीं कराए। ಬಾಬಾ ಹೇಳ್ತಾರೆ ಇವತ್ತು ಪ್ರತಿಜ್ಞೆ ಮಾಡಿ, ಆದ್ರೆ ಫೈಲ್ ನಲ್ಲಿ ಪೇಪರ್ ಜಮಾ ಮಾಡುವಂತಹ ಈ ರೀತಿ ಪ್ರತಿಜ್ಞೆಯನ್ನ ಬಾಬಾ ಇವತ್ತು ಮಾಡಿಸಲ್ಲ। ಯಾಕಂದ್ರೆ ಪ್ರತಿಜ್ಞೆ ಏನ್ ಮಾಡಿರ್ತೀರಿ ಅದನ್ನ ಫೈನಲ್ ಆಗ್ಬೇಕು। क्या सोचते दादिया, आज भी ऐसी प्रतिज्ञा कराए। ಬಾಬಾ ದಾದಿಗಳನ್ನ ಕೇಳ್ತಾ ಇದ್ದಾರೆ ಇವತ್ತು ಈ ರೀತಿ ಪ್ರತಿಜ್ಞೆ ಮಾಡಿಸಲ್ಲ, तो फाइनल करेंगे या फाइल में जमा करेंगे। ಬಾಬಾ ಹೇಳ್ತಾರೆ ಏನ್ ಪ್ರತಿಜ್ಞೆ ಮಾಡಿದ್ರು ಅದನ್ನ ಫೈನಲ್ ಮಾಡ್ತೀರಾ ಇಲ್ಲ ಇನ್ನು ಫೈಲ್ ಅಲ್ಲಿ ಜಮಾ ಮಾಡ್ತೀರಾ? ದಾದಿಗಳು ಹೇಳ್ತಾ ಇದ್ದಾರೆ ಫೈನಲ್ ಕರೋ, ಹಿಮ್ಮತ್ ಹೇ? ಬಾಬಾ ಹೇಳ್ತಾರೆ ಧೈರ್ಯ ಇದೆಯಾ ಫೈನಲ್ ಮಾಡ್ಲಿಕ್ಕೆ? ಸುನ್ನೆ ಮೇ ಮಗನ್ ಹೋ ಗಯೆ ಹೈ, ಹಾತ್ ನಹಿ ಉಠಾ ರಹೆ। ಮಕ್ಕಳು ಕೇಳೋದ್ರಲ್ಲಿ ಬಹಳ ಮಗ್ನ ಆಗಿದ್ದಾರೆ, ಯಾರು ಕೈ ಎತ್ತುತ್ತಾ ಇಲ್ಲ। ಕಲ್ ತೋ ಕುಚ್ ನಹಿ ಹೋ ಜಾಯೇಗಾ, ನಹಿ ನಾ, ನಾಳೆ ಅಂತೂ ಏನಾಗಲ್ಲ ತಾನೆ, ಇಲ್ಲ ಅಲ್ವಾ? ಮಾಯಾ ಚಕ್ಕರ್ ಲಗಾನೆ ಆಯೇಗಿ, ನೀವೀಗ ಪ್ರತಿಜ್ಞೆ ಮಾಡಿರೋದ್ರಿಂದ ನಾಳೆ ಮಾಯೆ ನಿಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ಬರುತ್ತೆ। ಮಾಯಾ ಕಾ ಭಿ ಆಪ್ಸೆ ಪ್ಯಾರ್ ಹೇ ನಾ, ಯಾಕಂದ್ರೆ ಮಾಯೆಗೂ ಸಹ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆಯಲ್ವಾ? क्योंकि आजकल तो सभी धूमधाम से सेवा का प्लान बना रहे हैं ना। ಯಾಕಂದ್ರೆ ಈ ಸಮಯದಲ್ಲಿ ಎಲ್ಲರೂ ಶಿವರಾತ್ರಿ ಪ್ರಯುಕ್ತವಾಗಿ ಬಹಳ ವಿಜೃಂಭಣೆಯಿಂದ ಎಲ್ಲಾ ಕಡೆ ಸೇವೆ ಪ್ಲಾನ್ ಅನ್ನ ಮಾಡ್ತಾ ಇದ್ರಲ್ವಾ? तो जब सेवा जोर जोर से कर रहे हो, तो सेवा जोर शोर से करना अर्थात ಸೇವೆಯನ್ನ ನಾಲ್ಕಾರು ಕಡೆ ಬಹಳ ವಿಜೃಂಭಣೆಯಿಂದ ನೀವು ಮಾಡ್ತಾ ಇದ್ರಂದ್ರೆ ಅದರ ಅರ್ಥನೇ ಆಗಿದೆ ಸಂಪೂರ್ಣ ಸಮಾಪ್ತಿ ಕೆ ಸಮಯ ಕೋ ಸಮೀಪ ಲಾನ। ಸಂಪೂರ್ಣ ಸಮಾಪ್ತಿಯ ಸಮಯ ಅಂದ್ರೆ ವಿಶ್ವ ಪರಿವರ್ತನೆಯ ಒಂದು ಸಮಯವನ್ನ ಸಮೀಪದಲ್ಲಿ ತರುವಂತ। ऐसे नहीं समझो ಭಾಷಣ करके आए हैं लेकिन समय को समीप ला रहे हो, ಬರೀ ಇಷ್ಟೇ ತಿಳ್ಕೋಬೇಡಿ ಅಂತ। ಭಾಷಣ ಅಂತೂ ಮಾಡಿ ಬಂದಿದೆ, ಆದ್ರೆ ಇದನ್ನೂ ಸಹ ನೋಡಿ ನೀವು ಸಮಯವನ್ನ ಸಮೀಪದಲ್ಲಿ ತರ್ತಾ ಇದ್ದೀರಾ। ಸೇವಾ ಅಚ್ಚಿ ಕರ್ ರಹೆ ಹೋ, ಬಾಪ್ ದಾದಾ ಖುಷ್ ಹೈ ಸೇವಾ ಸೆ, ಸೇವೆ ಚೆನ್ನಾಗಿ ಮಾಡ್ತಾ ಇದ್ರಿ ನೀವು, ನಿಮ್ಮ ಸೇವೆ ನೋಡಿ ಬಾಬಾ ಬಹಳ ಖುಷಿ ಪಡ್ತಾ ಇದ್ದಾರೆ। ಲೇಕಿನ್ बाप देखते हैं कि समय समीप आ रहा है, ला रहे हो आप। ಬಾಬಾ ನೋಡ್ತಾ ಇದ್ದಾರೆ ಇವರು ಸಮಯವನ್ನ ಸಮೀಪದಲ್ಲಿ ತರ್ತಾ ಇದ್ದೀರಾ। ಬಾಬಾ ಚೆಕ್ ಮಾಡ್ತಾ ಇದ್ದಾರೆ ಈ ಸಮಯವನ್ನ ಇವರು ಹತ್ರದಲ್ಲಿ ತರ್ತಾ ಇದ್ದಾರಾ। ऐसे ही लाख डेढ़ लाख इकट्ठा नहीं किया, यह समय को समीप लाया। ಬರೀ ಇಷ್ಟು ಜನಗಳು ಸೇರಿಸಿದೀವಿ ಅಷ್ಟು ಅಂತಲ್ಲ, ಇವರು ಸಮಯವನ್ನ ಸಮೀಪದಲ್ಲಿ ತಂದಿದ್ದೀರಾ। ಅಭಿ ಗುಜರಾತ್ ಮೇ ಕಿಯಾ, ಬಾಂಬೆ ಕರೆಗಾ, और भी कर रहे हैं। ಈಗ ಗುಜರಾತ್ ಮಾಡಿದರೆ ಇಷ್ಟು ಜನ ಸೇರಿಸಿರೋದು, ಈಗ ಬಾಂಬೆ ಮಾಡುತ್ತೆ ಅಥವಾ ಇನ್ಯಾರೋ ಮಾಡ್ತಾರೆ। चलो लाख नहीं तो 50,000 की सही, लेकिन संदेश दे रहे हो तो संदेश के साथ साथ संपन्नता को भी तैयार किया। ಬಾಬಾ ಸಂದೇಶ ಅಂತೂ ಕೊಡ್ತಾ ಇದ್ದಾರೆ, ಇಷ್ಟು 50,000 ಜನಕ್ಕೆ 1,00,000 ಜನ, ಸಂದೇಶದ ಜೊತೆ ಜೊತೆ ಸಂಪನ್ನತೆದಲ್ಲಿನೂ ಸಹ ತಯಾರಿ ಆಗಿದ್ದೀರಾ। ತಯಾರಿ ಹೇ, ರೆಡಿ ಆಗಿದ್ದೀರಾ? तो विनाश को बुला रहे हो तो तैयारी होगा ना। ವಿನಾಶನಂತ ನೀವು ಕರಿತಾ ಇದ್ರಿ ಅಂದ್ರೆ ರೆಡಿ ಆಗಿರ್ತೀರಲ್ವ। सो दादी ने क्वेश्चन किया था कि अभी क्या ऐसा प्लान बनाए जो जल्दी जल्दी प्रत्यक्ष हो जाए। ದಾದಿ ಬಾಬನ ಹತ್ರ ಕ್ವಶನ್ ಮಾಡಿದ್ದಾರೆ कि ಇಂತಹ ಪ್ಲಾನ್ ಅನ್ನ ಮಾಡ್ಬೇಕಾ कि ಬೇಗ ಬೇಗ ಪ್ರತ್ಯಕ್ಷತೆ ಆಗುವಂಥದ್ದು ಬಾಬನ। तो बाप दादा कहते हैं प्रत्यक्ष तो सेकंड की बात। ಅದಕ್ಕೆ ರಿಟರ್ನ್ ಅಲ್ಲಿ ಬಾಬಾ ಹೇಳ್ತಾರೆ ಪ್ರತ್ಯಕ್ಷತೆ ಅನ್ನುವಂಥದ್ದು ಇದು ಒಂದು ಸೆಕೆಂಡಿನ ಮಾತಾಗಿದೆ। लेकिन प्रत्यक्षता के पहले बाप दादा पूछते हैं कि स्थापना वाले एवर रेडी हैं। ಆದ್ರೆ ಬಾಬಾ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ,
ಪ್ರತ್ಯಕ್ಷತೆಗಿಂತ ಮುಂಚೆ, ಬಾಬನ್ ಪ್ರತ್ಯಕ್ಷಕ್ಕಿಂತ ಮುಂಚೆ ಸ್ಥಾಪನೆ ಮಾಡುವಂತವರು, ನವಸೃಷ್ಟಿನನ್ನ ಸ್ಥಾಪನೆ ಮಾಡುವಂತವರು ಎವರ್ ರೆಡಿ ಆಗಿದ್ದಾರ? ಪರ್ದಾ ಖೋಲೆ, ಬಾಬಾ ಪ್ರತ್ಯಕ್ಷತೆ पर्दೆಯನ್ನ ओपन ಮಾಡ್ಲಾ कि कोई अभी कार श्रृंगार कर रहा होगा, कोई माते का तैयार है, हो जाएगा कब? ಬಾಬಾ ಹೇಳ್ತಾರೆ ಇನ್ನೂ ಕೆಲವರು ಶೃಂಗಾರ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರೋದು, ಕೆಲವರು ಕಿವಿ ಶೃಂಗಾರ ಮಾಡ್ತಾ ಇರೋದು, ಕೆಲವರು ರುಚುಟಿಯಲ್ಲಿ ಶೃಂಗಾರ ಮಾಡ್ತಾ ಇರೋದು. ಆದ್ರೆ ಈ ರೀತಿ ಯಾವಾಗ ತನಕ ಶೃಂಗಾರ कंप्लीट आಗುತ್ತೆ? उसका डेट बता, अदर डेट है तो जैसे अभी डेट फिक्स की ना, तो इस मास के अंदर संदेश देना है. ऐसे सभी एवर रेडी कम से कम 16,000 तो एवर रेडी हो. ಬಾಬಾ ಹೇಳ್ತಾರೆ ಈ ತಿಂಗಳ ಒಳಗಡೆ ಸಂದೇಶ ಕೊಡೋದು ಅನ್ನುವಂಥದ್ದು ಫಿಕ್ಸ್ ಮಾಡ್ಕೊಂಡಿದ್ರಲ್ವಾ, ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಎವರ್ ರೆಡಿ. ಎವರ್ ರೆಡಿ ಅಂದ್ರೆ ಅರ್ಥ ಕಡಿಮೆ ಅಂದ್ರೆ ಕಡಿಮೆ 16,000 ಜನ ಆದ್ರೂ ಎವರ್ ರೆಡಿ ಆಗಿರು. 9 लाख छोड़, ಬಾಬಾ ಹೇಳ್ತಾರೆ 9 ಲಕ್ಷ ಬಗ್ಗೆ ನಾನು ಕೇಳ್ತಾ ಇದ್ದೆ, उसको भी छोड़ दो, 16,000 तो तैयार हो. ಅಟ್ಲೀಸ್ಟ್ ಬಾಬಾ ಹೇಳ್ತಾರೆ 16,000 ಜನ ಆದ್ರೂ ತಯಾರಾಗಿದೆ. ಹೇ ತಯಾರ್, ಬಾಬಾ ಹೇಳ್ತಾರೆ ರೆಡಿ ಆಗಿದ್ದಾರ? ಬಜಾಯ್ ತಾಲಿ, ತಾಲಿ ಅಂದ್ರೆ ಚಪ್ಪಾಳಿ ತಟ್ಲಾ ಓಪನ್ ಮಾಡ್ಲಿಕ್ಕೆ ಗೇಟ್. ऐसे ही हाँ नहीं कर, ಬಾಬಾ ಹೇಳ್ತಾರೆ ಬರೀ ಹಂಗೆ ಹಾ ಅಂತ ಹೇಳಕು, एवर रेडी हो जाओ तो बाप दादा टच करेगा, ताली बजाए. ಬಾಬಾ ಹೇಳ್ತಾರೆ ಯಾವಾಗ ನೀವು ಎವರ್ ರೆಡಿ ಆಗಿರ್ತೀರೋ ಬಾಬಾ ಟಚ್ ಮಾಡ್ತಾರೆ, ಚಪ್ಪಾಳಿ ತಡ್ತಾರೆ, ಪ್ರಕೃತಿ ಅಪ್ನಾ ಕಾಮ್ ಶುರು. ಯಾವಾಗ ಬಾಬಾ ಚಪ್ಪಾಳಿ ತಡ್ತಾರೆ ಪ್ರಕೃತಿ ತನ್ನ ಕೆಲಸನ ಪ್ರಾರಂಭ ಮಾಡ್ತಾರೆ. तो साइंस वाले अपना काम शुरू कर. ಯಾವಾಗ ಬಾಬಾ ರೆಡಿ ಅಂತ ಹೇಳ್ತಾರೆ ಸೈನ್ಸ್ನವರು ತಮ್ಮ ವಿನಾಶದ ಕೆಲಸನ ಪ್ರಾರಂಭ ಮಾಡ್ಕೊಳ್ತಾರೆ. ಕ್ಯಾ ದೇರಿ ಹೇ, ಸಬ್ ರೆಡಿ ಹೇ. ಬಾಬಾ ಹೇಳ್ತಾರೆ ಏನಾದ್ರೂ ತಡ ಇದೆಯಾ? ಎಲ್ಲರೂ ರೆಡಿ ಆಗಿದಾರಲ್ವಾ? 16,000 ತಯಾರ್ ಹೇ, तो ಅದಕ್ಕೋಸ್ಕರ 16,000 ಜನ ರೆಡಿ ಆಗಿದಾರಲ್ವಾ? ಹೇ ತಯಾರ್, ಹೋ ಜಾಯೇಗ, ಆಗ್ಬಿಡುತ್ತಾ? तो यह जवाब तो छोड़ना निका, 16,000 की रिपोर्ट आनी चाहिए एवर रेडी. ಬಾಬಾ ಹೇಳ್ತಾರೆ ನನ್ನ ಹತ್ರ 16,000 ಜನ ರೆಡಿ ಆಗಿದ್ದಾರೆ, ಈ ರಿಪೋರ್ಟ್ ನನ್ನ ಹತ್ರ ಬರ್ಬೇಕಂತ. ಸಂಪೂರ್ಣ ಪವಿತ್ರತಾ ಸೆ ಸಂಪನ್ನ ಹೋ ಗಯೇ ಹೇ. ಯಾವ ರೀತಿ ರೆಡಿ ಆಗಿರ್ಬೇಕಂತಾರೆ ಬಾಬಾ? ಸಂಪೂರ್ಣ ಪವಿತ್ರತೆಯಿಂದ ಸಂಪನ್ನ ಆಗಿದ್ದಾರೆ. तो बाप दादा को ताली बजाने में कोई देरी नहीं लगी. ಬಾಬಾ ಚಪ್ಪಾಳಿ ತಟ್ಟೋದ್ರಲ್ಲಿ ನನಗೇನು ಜಾಸ್ತಿ ಟೈಮ್ ತಗೊಳೋದು. इसके ಡೇಟ್ ಬತ, ಯಾವಾಗ ನೀವು ರೆಡಿಯಾಗಿ ಬರ್ತೀರಿ ಅದರದ್ದು ಒಂದು ಡೇಟ್ ಹೇಳಿ. देखो होना तो है ही, लेकिन जो सुनाया कि एक, ಈ ಡೇಟ್ ನನ್ನನ್ನು ಕೇಳಿಬಿಡಿ. ಬಾಬಾ ಹೇಳ್ತಾರೆ ಇದಂತೂ ಆಗ್ಲೇಬೇಕಾಗಿ, ಆದ್ರೆ ಏನ್ ತಿಳಿಸ್ಕೊಟ್ಟಿದೆ कि मैं शब्द का ಸಂಪೂರ್ಣ ಪರಿವರ್ತನೆ. ಮುಖ್ಯ ಪುರುಷಾರ್ಥ ಏನಂದ್ರೆ ನಾನು ಅನ್ನುವಂತಹ ಈ ಶಬ್ದದ ಸಂಪೂರ್ಣ ಪರಿವರ್ತನೆ. ತಬ್ ಆಪ್ಕೆ ಸಾಥ್ ಚಲ್ ಸಕೆ, ಆವಾಗ ನೀವು ತಂದೆಯ ಜೊತೆ ನಡೀಬಹುದು. ನೈತು ಪೀಚೆ ಪೀಚೆ ಚಲನ ಪಡೆ. ಬಾಬಾ ಹೇಳ್ತಾರೆ ಇಲ್ಲ ಅಂದ್ರೆ ಬಾಬನ ಹಿಂದೆ ಹಿಂದೆ ಹೋಗ್ಬೇಕಾಗುತ್ತೆ. बाप दादा इसीलिए अभी गेट नहीं खोलते हैं क्योंकि साथ चलना है ना, ಅದಕ್ಕೋಸ್ಕರ ಬಾಬಾ ಇನ್ನು ಗೇಟ್ ತೆರೀತಾ ಇದೆ, ಯಾಕಂದ್ರೆ ಮಕ್ಕಳು ರೆಡಿಯಾಗಿ ತಂದೆಯ ಜೊತೆ ನಡೀಲಿ. तो ब्रह्मा बाप सभी बच्चों से पूछते हैं गेट खोलने की डेट बता. ಬಾಬಾ ಬ್ರಹ್ಮ ತಂದೆ ಎಲ್ಲಾ ಮಕ್ಕಳೊಂದಿಗೆ ಕೇಳ್ತಾ ಇದ್ದಾರೆ ಗೇಟ್ ಓಪನ್ ಮಾಡುವಂತಹ ಡೇಟ್ ಅನ್ನ ಹೇಳಿ. ಗೇಟ್ ಖೋಲ್ನಾ ಹೇನಾ, ಚಲ್ನಾ ಹೇನಾ, ಗೇಟ್ ಓಪನ್ ಮಾಡ್ಬೇಕಲ್ವ, ಜೊತೆಯಲ್ಲಿ ನಡಿಬೇಕಲ್ವ. ಆಜ್ ಮನಾನಾ ಅರ್ಥಾತ್ ಬನ್, ಇವತ್ತು ನಾವು ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಆಗುವಂತ. ಸಿರ್ಫ್ ಕೇಕ್ ನಹಿ ಕಾಟಿ ಲೇಕಿನ್ ಮೈ ಕೋ ಸಮಾಪ್ತ. ಬರೀ ಇವತ್ತು ಕೇಕ್ ಒಂದು ಕಟ್ ಮಾಡೋದಲ್ಲ, ನಾನು ಅನ್ನುವಂತಹ ಈ ಶಬ್ದವನ್ನ ಸಂಪೂರ್ಣವಾಗಿ ಸಮಾಪ್ತಿ ಮಾಡಿ. ಸೋಚ್ ರಹೆ ಹೇ ಯಾ ಸೋಚ್ ಲಿಯಾ ಹೇ, ಯೋಚನೆ ಮಾಡಿದ್ರಾ ಅಥವಾ ಯೋಚನೆ ಮಾಡ್ತಾ ಇದ್ರೆ?
क्योंकि बाप दादा के पास ಅಮೃತ್ ವೇಳೆ सबके बहुत ವೆರೈಟಿ ವೆರೈಟಿ ಸಂಕಲ್ಪ ಪਹੁಂಚತೆ. ಯಾಕಂದ್ರೆ ಬಾಬನ ಹತ್ರ ಅಮೃತ್ ವೇಳೆಯಲ್ಲಿ ಬಹಳ ವೆರೈಟಿ ವೆರೈಟಿ ಸಂಕಲ್ಪಗಳನ್ನೋದು ತಲುಪ್ತಾ ಇದೆ. तो आपस में राय करना और डेट बाप को बता, ಪರಸ್ಪರದಲ್ಲಿ ಸಲಹೆಯನ್ನ ಮಾಡಿಕೊಂಡು ನಂತರ ಡೇಟ್ ಅನ್ನ ತಂದೆಗೆ ತಿಳಿಸ್ಕೊಡಿ, ಯಾವಾಗ ಫೈನಲ್ ಡೇಟ್ ಕೊಡ್ತೀವಿ. जब तक डेट नहीं फिक्स की है ना तब तक कोई कार्य नहीं होता. ಎಲ್ಲಿ ತನಕ ನೀವು ಡೇಟ್ ಅನ್ನ ಫಿಕ್ಸ್ ಮಾಡೋದಿಲ್ಲ ಅಲ್ಲಿ ತನಕ ಯಾವುದೇ ಕಾರ್ಯ ಮುಗಿಯೋದಿಲ್ಲ. पहले आपस में महारथी डेट फिक्स, फिर सब उसको फॉलो करें. ಮೊದಲು ಮಹಾರಥಿಗಳು ಯಾರಿದ್ದಾರೆ ಅವರು ಡೇಟ್ ಫಿಕ್ಸ್ ಮಾಡಿ, ಅನಂತರ ಅದನ್ನ ನೋಡಿ ಎಲ್ಲರೂ ಸಹ ಫಾಲೋ ಮಾಡಿ. फॉलो करने वाले तैयार हैं और आपकी हिम्मत से और बल मिल जाएगा. ಫಾಲೋ ಮಾಡುವಂತವರೆಲ್ಲರೂ ರೆಡಿ ಆಗಿದ್ದಾರೆ, ಆದರೆ ನಿಮ್ಮ ಧೈರ್ಯದಿಂದ ಎಲ್ಲರಿಗೂ ಸಹ ಬಲ ಸಿಗುತ್ತೆ ಫಾಲೋ ಮಾಡೋದು. जैसे देखो अभी उमंग उत्साह दिलाया तो तैयार हो गए है ना. ಈಗ ಎಲ್ಲರಿಗೂ ಉಮಂಗ್ ಉತ್ಸಾಹ ತರಿಸಿದ ಕೂಡಲೇ ಎಲ್ಲರೂ ರೆಡಿ ಆಗಿದ್ದಾರಲ್ವಾ. ऐसे संपन्न बनने का प्लान अभी बनो. ಈ ರೀತಿ ಸಂಪನ್ನ ಆಗುವಂತಹ ಪ್ಲಾನ್ ಅನ್ನ ತಯಾರು ಮಾಡಿ. ದುನ್ ಲಗಾವ್ ಕರ್ಮಾತೀತ್ ಬನ್ನ ಹಿ ಹೈ. ಅವ್ ಹೇಳ್ತಾರೆ ಈ ರೀತಿ ಗುಂಗುನಲ್ಲಿ ಬನ್ನಿ, ಇದೇ ಗುಂಗು ಯಾವುದು, ನಾನು ಏನೇ ಆಗಲಿ ಕರ್ಮಾತೀತ ಆಗ್ಬೇಕು. कुछ भी हो जाए अभी बनना ही है और करना ही है, ಹೋನಾ ಹಿ ಹೈ. ಏನೇ ಆಗಿರ್ಲಿ ನಾನೀಗ ಕರ್ಮಾತೀತ ಆಗ್ಲೇಬೇಕು, ನಾನು ಮಾಡಲೇಬೇಕು ಅಥವಾ आगे ಆಗ್ತೀನಿ. तो साइंस वालों का भी आवाज, विनाश करने वालों का भी आवाज ಆ ಬಾಪ್ ಕೆ ಕಾನೂನ್ ಮೇ ಆತಾ ಹೈ ನಾ. ಸೈನ್ಸ್ ಮಾಡುವಂತವ್ರದ್ದು ಸಹ ತುಂಬಾ ಹೇಳ್ತಾರೆ ಶಬ್ದಗಳು, ಮತ್ತೆ ವಿನಾಶ ಮಾಡುವಂತವ್ರದ್ದು ಸಹ ಶಬ್ದಗಳು ತಂದೆ ಬಳಿ ಬರ್ತಾ ಇದೆಯಲ್ಲ. वो भी कहते हैं क्यों रोकते हैं क्यों रोकते, ಯಾಕೆ ನಿಲ್ಲಿಸ್ತಾ ಇದ್ರಿ ಯಾಕೆ ನಿಲ್ಲಿಸ್ತಾ ಇದ್ರಿ ಅಂತ ಅವರು ಕೇಳ್ತಾ ಇದ್ದಾರೆ. ಅಡ್ವಾನ್ಸ್ ಪಾರ್ಟಿ ಬಿ ಕೇಳ್ತಿ ಡೇಟ್ ಫಿಕ್ಸ್ ಕರ್, ಡೇಟ್ ಫಿಕ್ಸ್ ಕರ್. ಅಡ್ವಾನ್ಸ್ ಪಾರ್ಟಿನವರು ಸಹ ಹೇಳ್ತಾ ಇದ್ದಾರೆ ಬೇಗ ಬೇಗ फाइनल डेट अन्न फिक्स ಮಾಡಿ ಅಂತ. तो ब्रह्मा बाप भी कहते हैं अभी डेट फिक्स करो तो यह मीटिंग करो. ಬ್ರಹ್ಮಬಾ ತಂದೆನೂ ಸಹ ಹೇಳ್ತಾ ಇದ್ದಾರೆ ಈಗ ಫೈನಲ್ ಡೇಟ್ ಅನ್ನ ಫಿಕ್ಸ್ ಮಾಡಿ ಅದರ ಬಗ್ಗೆ ಮೀಟಿಂಗ್ ಮಾಡಿ. ಬಾಪ್ दादा को अभी इतना दुख देखा नहीं जाता. ಯಾಕಂದ್ರೆ ಬಾಬನ್ಗೆ ಮಕ್ಕಳ ಇಷ್ಟೊಂದು ದುಃಖವನ್ನ ನೋಡ್ಲಿಕ್ಕೆ ಇಷ್ಟ ಆಗ್ತಾ ಇದೆ. पहले तो आप शक्तियों को देवता रूप, पांडवों को रहम आना चाहिए. ಮೊದಲು ನೀವು ಶಕ್ತಿಯರಿಗೆ ದೇವತಾ ರೂಪ ಮತ್ತೆ ಪಾಂಡವರಿಗೆ ದಯೆ ಅನ್ನುವಂಥದ್ದು ಬರಬೇಕಾಗಿದೆ. कितना फखूर पुकार रहे हैं ना, अभी आवाज पुकार का आपके कानों में गूंजना चाहिए. ಎಷ್ಟು ನಿಮ್ಮನ್ನ ಕೂಗ್ತಾ ಇದಾರಲ್ವಾ, ಆ ಕೂಗ್ತಾ ಇರುವಂತಹ ಶಬ್ದಗಳು ನಿಮ್ಮ ಕಿವಿ ತನಕ ಕೇಳಬೇಕಾಗುತ್ತೆ. समय की पुकार का ಪ್ರೋಗ್ರಾಮ್ करते हो ना, कॉल ऑफ टाइम, ಸಮಯದ ಕೂಗು ಅಂತ ಪ್ರೋಗ್ರಾಮ್ ಎಲ್ಲ ಮಾಡ್ತಿರಲ್ವಾ. अभी भक्तों की पुकार भी सुनो, दुखियों की पुकार भी सुनो. ಅದರಿಂದ ಭಕ್ತರು ಕೂಗ್ತಾ ಇರುವಂತರು ಅಥವಾ ದುಃಖಿ ಆತ್ಮಗಳು ನಿಮ್ಮನ್ನ ಕೂಗ್ತಾ ಇರುವಂತದ್ದು ಇದನ್ನ ಕೇಳಿ ಅಂತ. ಸೇವಾ ಮೇ ನಂಬರ್ ಅಚ್ಚಾ ಯಾ ತೋ ಬಾಪ್ ದಾದಾ ಬಿ ಸರ್ಟಿಫಿಕೇಟ್ ದೇತೆ. ಸೇವೆಯಲ್ಲಿ ಎಲ್ಲರದು ನಂಬರ್ ಚೆನ್ನಾಗಿದೆ, ಇದಕ್ಕೋಸ್ಕರ ಬಾಬಾ ಸರ್ಟಿಫಿಕೇಟ್ ಅಂತೂ ಕೊಟ್ಟೆ ಕೊಡ್ತಾರೆ. उमंग उत्साह अच्छा है, गुजरात ने नंबर 1 लिया है तो नंबर 1 की मुबारक. बाबा बोलते गुजरात नंबर 1 तಗೊಂಡಿದೆ, नंबर 1 की शुभाशय. अभी थोड़ी थोड़ी पुकार सुने तो सही, बेचारे बहुत पुकार रहे, जिगर से पुकार रहे, तड़प रहे, ಬಹಳ ಹೃದಯದಿಂದ ಕೂಗ್ತಾ ಇದ್ದಾರೆ, ಬಹಳ ತತ್ತರಿಸ್ತಾ ಇದ್ದಾರೆ, ದುಃಖದಿಂದ ನರಳುತ್ತಾ ನಿಮ್ಮನ್ನ ಕೂಗ್ತಾ. ಆ ಶಬ್ದಗಳನ್ನ ಕೇಳಿ ಅಂತಾರೆ. साइंस वाले भी बहुत चिल्ला रहे, कब करे कब करे, पुकार रहे. ಸೈನ್ಸ್ನವರು ಸಹ ಕೂಗ್ತಾ ಇದ್ದಾರೆ ಯಾವಾಗ ಮಾಡ್ಬೇಕು ನಮ್ಮ ಕಾರ್ಯ ಸಂಪನ್ನ, ಯಾವಾಗ ಮಾಡ್ಬೇಕು ಅಂತ ಕೇಳ್ತಾರೆ. ಆಜ್ ಬಲೆ ಕೇಕ್ ಕಾಟ್, ಇವತ್ತು ಬಲೆ ಬರ್ತ್ಡೇ ಆಗಿರೋದ್ರಿಂದ ಕೇಕ್ ಕಟ್ ಮಾಡಿ, ಲೇಕಿನ್ ಕಲ್ ಸೆ ಪುಕಾರ್ ಸುನ್ನ, ಆದ್ರೆ ನಾಳೆಯಿಂದ ಕೂಗನ್ನ ಕೇಳಿ. ಮನಾನಾ ತೋ ಸಂಗಮ್ ಯುಕ್ತ ಸುಹೇಜ್,
ಆಚರಣೆ ಮಾಡೋದಂತೂ ಸಂಗಮ ಯುಗದ ನಾವ್ ಹೇಳ್ತಾರೆ ನಿಮ್ಗೆ ಸ್ವ ಇಚ್ಛೆ. एक तरफ मनाना दूसरे तरफ ಆತ್ಮಾओं को बनाना. ಒಂದ್ ಕಡೆ ಆಚರಣೆ ಮಾಡ್ತಾ ಇರುವಂತದ್ದು, ಇನ್ನೊಂದ್ ಕಡೆ ಆತ್ಮಗಳನ್ನ ತಯಾರು ಮಾಡೋದು. ಅಚ್ಚಾ, तो क्या सुना? ಬಾಬಾ ಕೇಳ್ತಾರೆ, ಒಳ್ಳೇದು. ಏನ್ ಕೇಳಿದ್ರು? आज दुखियों पर कुछ तो रहम करो सिवाय आपके कोई रहम नहीं कर सकता. ದುಃಖಿಗಳ ಮೇಲೆ ಒಂದು ಹಾಡಿದೆಯಲ್ವಾ, ದುಃಖಿಗಳ ಮೇಲೆ ದಯ ತೋರಿಸಿ ಪ್ರಭು. ಸೊ ನಿಮ್ಮ ಮಿನಹ ಯಾರೂ ಸಹ ಆ ದುಃಖಿ ಆತ್ಮಗಳ ಮೇಲೆ ದಯ ತೋರಿಸ್ಲಿಕ್ಕ. इसीलिए अभी समय प्रमाण रहम के मास्टर सागर बनो. ಅದರಿಂದ ಸಮಯದ ಪ್ರಮಾಣ ಈಗ ಮಾಸ್ಟರ್ ದಯಾಸಾಗರ ಆಗಿ, स्वयं पर भी रहम और अन्य आत्माओं के प्रति भी रहम. ಸ್ವಯಂ ಮೇಲೇನೂ ಸಹ ದಯ ತೋರಿಸ್ಕೊಳ್ಳಿ, ಮತ್ತೆ अन्य ಆತ್ಮಗಳ ಮೇಲೇನೂ ಸಹ ದಯ ತೋರಿಸಿ. तो अभी अपना यही स्वरूप लाइट हाउस बन भिन्न भिन्न लाइट्स की किरणें थी. ಈಗ ಇದೇ ಸ್ವರೂಪ ಲೈಟ್ ಹೌಸ್ ಆಗಿ, तो भिन्न भिन्न लाइट्स ನ ಕಿರಣಗಳನ್ನ ನಾಲ್ಕಾರು ಕಡೆ ಹರಡಿಸಿ. तो सारे विश्व की अप्राप्त आत्माओं को ಪ್ರಾಪ್ತಿ ಕಿ ಅಂಚಲಿ ಕಿ ಕಿರಣೆ ದೋ. ಸೊ ಇಡೀ ವಿಶ್ವದ ಅಪ್ರಾಪ್ತಿ ಆತ್ಮಗಳಕ್ಕೆ ಪ್ರಾಪ್ತಿಯ ಅಂಚಲಿಯನ್ನ ಎಲ್ಲ ಕಡೆನೂ ಸಹ ಕೊಡ್ತಾ ಹೋಗಿ. अच्छा, सर्व साक्षात बाप मूरत श्रेष्ठ आत्माओं को. सर्व साक्षात ತಂದೆಯ मूर्ति समान श्रेष्ठ आत्मಗಳಿಗೆ सदा उमंग उत्साह में रहने वाले बाप के समीप आत्मा. ಸದಾ ಉಮ್ಮಂಗ ಉತ್ಸಾಹದಲ್ಲಿರುವಂತಹ ತಂದೆಯ ಸಮೀಪ ಆತ್ಮಗಳಿಗೆ ಸದಾ ಸರ್ವ ಕದಂ ಬಾಪ್ ಸಮಾನ ಕರ್ನೆ ವಾಲೆ ಬಚ್ಚು. ಸದಾ ಪ್ರತಿಯೊಂದು ಹೆಜ್ಜೆ ತಂದೆ ಸಮಾನ ಇರುವಂತ ಮಕ್ಕಳಿಗೆ ಚಾರೋ ಓರ್ ಕೆ ಬ್ರಾಹ್ಮಣ ಜನ್ಮಕ್ಕೆ ಮುಬಾರಕ್ ಪಾತ್ರ ಬಚ್ಚು. ನಾಲ್ಕಾರು ಕಡೆಯ ಬ್ರಾಹ್ಮಣ ಜನ್ಮದ ಶುಭಾಶಯಗಳಿಗೆ ಪಾತ್ರರಾಗಿರುವಂತ ಮಕ್ಕಳಿಗೆ ಸದಾ ಏಕಾಗ್ರತಾ ಕಿ ಶಕ್ತಿ ಸಂಪನ್ನ ಆತ್ಮಾओं को, ಸದಾ ಏಕಾಗ್ರತೆಯ ಶಕ್ತಿಯಿಂದ ಸಂಪನ್ನ ಆತ್ಮಗಳಿಗೆ ಬಾಬನ ನೆನಪು, ಪ್ರೀತಿ ಮತ್ತೆ ನಮಸ್ತೆ ಆಗಿದೆ. ಇವತ್ತಿನ ವರದಾನ ಆಗಿದೆ, हद की रॉयल इच्छाओं से मुक्त रहकर सेवा करने वाले निस्वार्थ सेवाधारी भाव. ಹದ್ದಿನ ರಾಯಲ್ ಇಚ್ಛೆಗಳಿಂದ ಮುಕ್ತರಾಗಿ ಸೇವೆ ಮಾಡುವಂತವರೇ निस्वार्थ सेवादारी. जैसे ब्रह्मा बाप ने कर्म के बंधन से मुक्त न्यारे बनने का सबूत. ಹೇಗೆ ಬ್ರಹ್ಮ ತಂದೆ ಕರ್ಮದ ಬಂಧನಗಳಿಂದ ಮುಕ್ತ ಭಿನ್ನ ಆಗುವಂತಹ ಪ್ರೂಫ್ ಅನ್ನ ಬಾಬಾ ಕೊಟ್ಟಿದ್ದಾರೆ. ಸಿವಾಯ ಸೇವಾಕ್ಕೆ ಸ್ನೇಹಕ್ಕೆ और कोई भी बंधन नहीं. ಬ್ರಹ್ಮವಾಗುವಲ್ಲಿ ಯಾವುದೇ ಒಂದು ಸ್ನೇಹ, ಸೇವೆ ಅಥವಾ ಸ್ನೇಹ ಬಿಟ್ರೆ ಬೇರೆ ಯಾವುದೇ ಪ್ರಕಾರದ ಬಂಧನ ಇರಲಿಲ್ಲ. सेवा में जो हद की रॉयल इच्छाएं होती हैं वह भी हिसाब किताब के बंधन में बांधती. ಸೇವೆಯಲ್ಲಿ ಯಾವುದೇ ಒಂದು ಹದ್ದಿನ ರಾಯಲ್ ಇಚ್ಛೆಗಳಿರ್ತವೆ, ಅದನ್ನೂ ಸಹ ಲೆಕ್ಕಾಚಾರಗಳ ರೂಪದಲ್ಲಿ ನಮ್ಮನ್ನ ಬಂಧಿತ ಮಾಡ್ತವೆ. तो सच्चे सेवादारी इस हिसाब किताब से भी मुक्त रहते हैं. ಯಾರು ಸತ್ಯವಾದಂತಹ ಸೇವಾದಾರಿ ಇರ್ತಾರೆ ಅವರು ಈ ಲೆಕ್ಕಾಚಾರಗಳಿಂದನೂ ಸಹ ಮುಕ್ತರಾಗಿರ್ತಾರೆ. जैसे देह का बंधन देह के संबंधों का बंधन है, ऐसे सेवा में स्वार्थ यह भी बंधन है. ಅದೇ ರೀತಿ ದೇಹದ ಬಂಧನ ಇದೆ, ಇನ್ನೊಂದು ದೇಹದ ಸಂಬಂಧದ ಬಂಧನ ಇದೆ. ಅದೇ ರೀತಿ ಸೇವೆಯಲ್ಲಿನೂ ಸಹ ಸ್ವಾರ್ಥ ಅನ್ನುವಂಥದ್ದು, ಸೇವೆಯಲ್ಲಿ ಸ್ವಾರ್ಥ ಇದ್ರೆ ಅದನ್ನು ಸಹ ಒಂದು ಬಂಧನ. तो इस बंधन से व रॉयल हिसाब किताब से भी मुक्त निस्वार्थ सेवादारी बनो. ಅದರಿಂದ ಈ ಪ್ರಕಾರದ ಬಂಧನ ಅಥವಾ ರಾಯಲ್ ಲೆಕ್ಕಾಚಾರದಿಂದನೂ ಸಹ ಮುಕ್ತ निस्वार्थ सेवादारी. स्लोगन, वायदे को फाइल में नहीं रखो, ಫೈನಲ್ ಬನ್ ಕರ್ಕೆ ದಿಖಾओ. ಬಾವೆಲ್ತಾರೆ ಏನ್ ವಾಯ್ದೆ ಮಾಡ್ತಾ ಇದ್ರಿ ಆ ವಾಯ್ದೆ ನನ್ನ ಫೈಲ್ ನಲ್ಲಿ ಇಡಬೇಡಿ, ಆ ಫೈಲ್ ನನ್ನ ಫೈನಲ್ ಮಾಡಿ ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಓಂ